ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಶುಭ ಸಂಜೆ. ನನ್ನ ಹೆಸರು ಕಾರ್ತಿಕ್ ಎಂಆರ್. ನನಗೆ ಬೇಕಾಗಿರುವಂತದ್ದು ಕಬ್ಬಿಣದಂತಹ ಮಾಂಸಖಂಡಗಳು, ಉಕ್ಕಿನಂತಹ ನರಗಳು, ಅವುಗಳ ಅಂತರಾಳದಲ್ಲಿ ಸಿಡಿಲಿನಲ್ಲಿರುವಂತಹ ಸಾಮಗ್ರಿಗಳಿಂದ ಮಾಡಿರುವಂತಹ ಮನಶಕ್ತಿ ಇರುವಂತಹ ಯುವಕರು. ಸ್ವಾಮಿ ವಿವೇಕಾನಂದರು ದೇಶ ಕಟ್ಟೋದಕ್ಕೋಸ್ಕರ ಇಂತಹ ಯುವಕರು ಬೇಕು ಅಂತ ಕೇಳಿದ್ರಂತೆ. ಬಹುಶಃ ಸ್ವಾಮಿ ವಿವೇಕಾನಂದರ ಈ ಮಾತನ್ನ ಕೇಳಿನೇ ಇರಬೇಕು ದೇಶದ ಪ್ರತಿಷ್ಠಿತ ನಾಗರಿಕ ಸೇವಾ ಆಯೋಗದ ಪರೀಕ್ಷೆ ನಡೆಯುವಂಥದ್ದು. ಯಾಕೆಂದ್ರೆ ನಿಜವಾಗಿಯೂ ಮಾನಸಿಕ ಸ್ಥಿಮಿತಿ ಇರುವಂತಹ ಒಳ್ಳೆಯ ಮಾನಸಿಕ ಸ್ಥೈರ್ಯ ಇರುವಂತಹ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ದೇಶವನ್ನು ನಡೆಸುವುದಕ್ಕಾಗಿ ಅವ್ರನ್ನ ಅಧಿಕಾರಿಗಳನ್ನ ಮಾಡಕ್ಕಾಗುತ್ತೆ. ಇದೇ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ ನಾಗರಿಕ ಸೇವಾ ಪರೀಕ್ಷೆ. ಪ್ರತಿ ವರ್ಷದಂತೆ 2019 ಸಾಲಿನಲ್ಲಿ ನಡೆದಂತಹ ಒಂದು ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ನಮ್ಮ ಅನರ್ಘ್ಯ IAS ನ 5 ಜನ ವಿದ್ಯಾರ್ಥಿಗಳು ಉತ್ತಮವಾದಂತಹ ರ್ಯಾಂಕ್ ಅನ್ನು ಪಡೆದುಕೊಂಡಿದ್ರು. ಹಾಗೆ ನಮ್ಮ ಇವತ್ತಿನ ಅನರ್ಘ್ಯ IAS ನಲ್ಲಿ ರ್ಯಾಂಕ್ ಅನ್ನು ಪಡೆದುಕೊಂಡಂತಹ ವಿದ್ಯಾರ್ಥಿಗಳಲ್ಲಿ ಅನರ್ಘ್ಯ IAS ನ ರ್ಯಾಂಕ್ ಪಡೆದುಕೊಂಡಂತಹ ವಿದ್ಯಾರ್ಥಿಗಳಲ್ಲಿ ನಮ್ಮ ಅನರ್ಘ್ಯ IAS ಗೆ ಈ ಬಾರಿ ಪ್ರಮುಖರಾಗಿ ಹಾಗೆ ಈ ವರ್ಷದ ಟಾಪರ್ ಆಗಿ ಇರುವಂತಹ 213ನೇ ರ್ಯಾಂಕ್ ಅನ್ನು ಪಡೆದುಕೊಂಡಿರುವಂತಹ ಸಚಿನ್ ಹಿರೇಮಠ ಅವರು ಇವತ್ತು ನಮ್ಮೊಂದಿಗಿದ್ದು ಅವರ ಸಂದರ್ಶನವನ್ನ ಕೊಡ್ತಾರೆ. ಅದೇ ರೀತಿ ಸ್ನೇಹಿತರೆ, ಇವತ್ತಿನ ಒಂದು ಸಂದರ್ಶನ ಬಹಳ ವಿಭಿನ್ನವಾಗಿರುತ್ತೆ. ಯಾಕಪ್ಪ ವಿಭಿನ್ನವಾಗಿರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಒಂದು ಅನರ್ಘ್ಯ IAS ಸಂಸ್ಥೆಯಲ್ಲಿ ಇವತ್ತರೆಗೂ ಕೂಡ ಅಧಿಕಾರಿಗಳಾಗಿರ್ಬೋದು ಅಥವಾ ಸರ್ವಿಸ್ ಅನ್ನ ಪಡೆದುಕೊಂಡು ವೀರ ವನಿತೆಯರಂತೆ ಇದ್ದು ಒಂದು ಅವರದೇ ರೀತಿಯಾದಂತ ಚಿನ್ನದ ಮುದ್ರಿಕೆಗಳನ್ನ ನಮ್ಮ ಅನರ್ಘ್ಯ IAS ಸಂಸ್ಥೆಯಲ್ಲಿ ಸ್ಥಾಪಿಸಿದಂತ ಇಬ್ರು ಪ್ರಮುಖವಾದಂತ ವಿದ್ಯಾರ್ಥಿಗಳು ಕೂಡ ನಮ್ಮ ಜೊತೆಗೆ ಇರ್ತಾರೆ. ಹಾಗೆ ಅವ್ರ ಸರ್ವಿಸ್ ಕೂಡ ಆಗಿದೆ ಅವರಿಗೆ. ಅವ್ರನ್ನು ಕೂಡ ನಾನು ಇವತ್ತು ನಿಮ್ಮೊಟ್ಟಿಗೆ ಪರಿಚಯವನ್ನ ಮಾಡಿಕೊಡುವಂತ ಪ್ರಯತ್ನವನ್ನ ಮಾಡ್ತೇನೆ. ಅದೇ ರೀತಿ ಇವತ್ತು 213ನೇ ರ್ಯಾಂಕ್ ಅನ್ನು ಪಡೆದುಕೊಂಡಂತ ಸಚಿನ್ ಹಿರೇಮಠ ಅವರು ಯಾವ ರೀತಿ ಮುಂದಿನ ಆಕಾಂಕ್ಷೆಗಳಿಗೆ ಅವರು ನಡೆದು ಬಂದಂತಹ ಸಾಧನೆಯ ಹಾದಿ ಒಂದು ಪ್ರೇರಣೆ ಆಗುತ್ತೆ. ಆ ಪ್ರೇರಣೆ ಹಾದಿನ ತಿಳಿಸ್ಕೊಡುವಂತದ್ದೇ ನಮ್ಮ ಇವತ್ತು ಅನರ್ಘ್ಯ IAS ನ ಒಂದು ಉದ್ದೇಶ. ಇವತ್ತು ನಮ್ಮೊಟ್ಟಿಗೆ 213ನೇ ರ್ಯಾಂಕ್ ಅನ್ನು ಪಡೆದುಕೊಂಡಂತಹ ರಾಜ್ಯಕ್ಕೆ 4ನೇ ರ್ಯಾಂಕ್ ಅನ್ನು ಕೊಟ್ಟಂತಹ ಸಚಿನ್ ಹಿರೇಮಠ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಸ್ವಾಗತ ಸಚಿನ್ ಹಿರೇಮಠ ಅವರಿಗೆ. ನಮಸ್ಕಾರ ಸಚಿನ್ ಅವರಿಗೆ. ನಮಸ್ಕಾರ, ಥ್ಯಾಂಕ್ ಯು. ಮೊದಲನೇದಾಗಿ ಸಚಿನ್ ಹಿರೇಮಠ ಅವರೇ, 213ನೇ ರ್ಯಾಂಕ್ ಅನ್ನು ಪಡೆದುಕೊಂಡು ಕರ್ನಾಟಕ ರಾಜ್ಯಕ್ಕೆ 4ನೇ ಸ್ಥಾನವನ್ನು ಪಡೆದುಕೊಂಡಿರುವಂತಹ ನಿಮಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ತುಂಬಾ ಧನ್ಯವಾದಗಳು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಅನರ್ಘ್ಯ IAS ಅವರಿಗೆ ಮತ್ತೆ ಮನೋಜ್ ಸರ್ಗೆ ನಾನು ತುಂಬಾ ಅಭಿನಂದನೆ ಮತ್ತೆ ಹೃತ್ಪೂರ್ವಕವಾದಂತಹ ಆಭಾರಿಯಾಗಿದ್ದೀನಿ. ತುಂಬಾ ಖುಷಿ ಆಯ್ತು ಸಚಿನ್ ಅವರೇ ನೀವು ಇವತ್ತು ಬಂದಿದ್ದು. ಹೇಳಿ ಸಚಿನ್ ಅವರೇ, ನಿಮ್ಮ ಸಾಧನೆಯ ಬಗ್ಗೆ. ಇವತ್ತು ನೀವು ಇಂತಹ ಒಂದು ಮಹತ್ ಸಾಧನೆಯನ್ನ ಮಾಡಿದ್ದೀರಿ, 213ನೇ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದೀರಿ, ಅದರಲ್ಲೂ ರಾಜ್ಯಕ್ಕೆ 4ನೇ ಸ್ಥಾನ ಬರುವಂತದ್ದು ಅಂದ್ರೆ ಬಹಳ ಅದು ದೊಡ್ಡ ವಿಚಾರನೆ. ನಿಮ್ಮ ಸಾಧನೆ ಬಗ್ಗೆ ಹೇಳಿ ಸಚಿನ್ ಅವರು. ನಾನು ದಾಂಡೇಲಿ ಅಂತ ಒಂದು ಪ್ರದೇಶದಿಂದ ಬರ್ತೀನಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪಶ್ಚಿಮ ಘಟ್ಟಗಳಿರುವಂತಹ ದಾಂಡೇಲಿ ಅಂತ ಪ್ರದೇಶದಲ್ಲಿ. ನಾನು ನನ್ನ 10 ವರ್ಷದ ವ್ಯಾಸಂಗನ ಕನ್ನಡ ಮಾಧ್ಯಮದಲ್ಲಿ ಮಾಡಿ ನಂತರ 11th and 12th ಇಂಗ್ಲಿಷ್ ಮಾಧ್ಯಮಕ್ಕೆ ಶಿಫ್ಟ್ ಆದ ನಂತರ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇನ್ ಮೆಕ್ಯಾನಿಕಲ್ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ಮಾಡಿರ್ತೀನಿ. ಅದರ ನಂತರ 1 ವರ್ಷ ನಾನು ITC ಲಿಮಿಟೆಡ್ ಅಂತ ಸಿಗರೇಟ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಎಕ್ಸ್ಪೋರ್ಟ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡಿದ ನಂತರ UPSC ಗೆ ಧುಮ್ಮುಕ್ಕಿರ್ತೀನಿ ಅಂತ ಹೇಳ್ಬೋದು. ಇದು ನನ್ನ 3ನೇ ಪ್ರಯತ್ನವಾಗಿತ್ತು. 3ನೇ ಪ್ರಯತ್ನದಲ್ಲಿ ಯಶಸ್ಸು ಬಂದಿದೆ ಅಂತ ಅನ್ಕೋತೀನಿ. ಇದರಲ್ಲಿ ನನಗೆ ಸಂತೋಷಕ್ಕಿಂತ ಜಾಸ್ತಿ ನಿರಾಳವಾಗ್ತಿದೆ. ಇಷ್ಟು ವರ್ಷ ಪ್ರಯತ್ನ ಪಟ್ಟಿದ್ದಕ್ಕೆ ಏನಾದ್ರೂ ಒಂದು ಸಾಧನೆ ಆಯ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಸಂತೋಷ ಸಚಿನ್ ಅವರೇ. ಹಾಗೆ ಇವತ್ತು ನಿಮ್ಮ ಸಾಧನೆಗೆ 213ನೇ ರ್ಯಾಂಕ್ ಅನ್ನು ಪಡೆದುಕೊಂಡು 2019ನೇ ಸಾಲಿನಲ್ಲಿ ಒಂದು ಉತ್ತೀರ್ಣರಾಗಿದ್ದೀರಿ. ಈ ಸಾಧನೆ ಹಿಂದೆ ನಿಮ್ಮ ತಂದೆ ತಾಯಿ ಖಂಡಿತವಾಗಿದ್ದೇ ಇರ್ತಾರೆ. ನಿಮ್ಮ ತಂದೆ ತಾಯಿಯ ಪಾತ್ರ ಹೇಗಿತ್ತು? ನನ್ನ ತಂದೆ ತಾಯಿ ಇಬ್ರು ಪ್ರಾಥಮಿಕ ಶಿಕ್ಷಣ ಇಲಾಖೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವರ ಕನಸುಗಳು ನನ್ನನ್ನು ಉತ್ತಮವಾಗಿ ಯಾವ್ದೊಂದು ಉದ್ಯೋಗ ಸೇರಿಸಬೇಕಂತ ಇತ್ತು. ಬಟ್ IAS ರೇಂಜರ್ ಅಲ್ಲಿ ಅವ್ರದ್ದು ಇತ್ತೋ ಇಲ್ಲ ಅಂತ ನನ್ಗೆ ಗೊತ್ತಿಲ್ಲ, ನಾನು ಚಿಕ್ಕವನಿದ್ದಾಗ. ಆದ್ರೆ ನಾನು ಯಾವಾಗ ಡಿಸೈಡ್ ಮಾಡಿದೆ ನಾನು IAS ಅಥವಾ UPSC ಎಕ್ಸಾಮ್ ನ ಬರಿಬೇಕು ಅಂತ, ಆ ಸಂದರ್ಭದಲ್ಲಿ ಎಲ್ಲರಿಗಿಂತ ಜಾಸ್ತಿ ಸಪೋರ್ಟ್ ನ ಕೊಟ್ಟರು ಅಂದ್ರೆ ನಮ್ಮ ತಂದೆ ತಾಯಿ ಮತ್ತು ನನ್ನ ಅಕ್ಕ. ಯಾಕಂದ್ರೆ 2016ರಿಂದ 2020ರವರೆಗೆ ನಾನು ನನ್ನ ಇದಂತ ಜಾಬ್ ನ ಬಿಟ್ಬಿಟ್ಟು ಸಂಪೂರ್ಣವಾಗಿ ನಾನು UPSC ಪ್ರಿಪರೇಷನ್ ಇದ್ದ ಸಂದರ್ಭದಲ್ಲಿ ನನ್ನನ್ನು ಫೈನಾನ್ಷಿಯಲಿ ಆಗಿರ್ಬೋದು, ಎಮೋಷನಲಿ ಆಗಿರ್ಬೋದು, ಸೈಕಲಾಜಿಕಲ್ ಆಗಿ ಸಪೋರ್ಟ್ ಮಾಡಿದಂಥವ್ರು ನನ್ನ ತಂದೆ ತಾಯಿ ಮತ್ತು ನನ್ನ ಅಕ್ಕ. ಜೊತೆಗೆ ನನ್ನ ಅಜ್ಜಿಯ ಹಲವು ಹರಕೆಗಳು ಇದ್ವು, ಅದನ್ನ ಪೂರೈಸ್ಬೇಕಾಗ್ಬೋದೇನೋ ಮುಂದೆ ಬಂದಾಗ. ಈ ನಿಟ್ಟಿನಲ್ಲಿ ನಾನು ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ, ಹಲವು ಅಭ್ಯರ್ಥಿಗಳು ಕಂಡಿರ್ಬೋದು, ಸೋಲು ಆದ ತಕ್ಷಣ ನಿಮ್ಮ ಸುತ್ತಮುತ್ತ ಇರುವಂತಹ ಎನ್ವಿರಾನ್ಮೆಂಟ್ ಅಲ್ಲಿ ನಿಮ್ಮ ಮೇಲೆ ನಂಬಿಕೆ ನಿಧಾನ ಕಮ್ಮಿ ಆಗ್ತಾ ಹೋಗುತ್ತೆ. ಆದ್ರೆ ಈ ಸಂದರ್ಭದಲ್ಲಿ ಒಂದೇ ಒಂದು ನಿಮ್ಗೆ ಆಧಾರ ಸ್ತಂಭವಾಗಿರೋದಂದ್ರೆ ನಿಮ್ಮ ತಂದೆ ತಾಯಿ ಮತ್ತು ಕುಟುಂಬ ಅಂತ. ಆದ್ರಿಂದ ನನ್ನ ಸಂಪೂರ್ಣ ಯಶಸ್ಸು ಅವರಿಗೆ ಸಲ್ಲುತ್ತೆ ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ.
ಸಂತೋಷ ಸಚಿನ್ ಅವರೇ. ಹಾಗೆ ನಿಮ್ಮ ಈ ಸಾಧನೆ ಹಾದಿಯಲ್ಲಿ ನಿಮ್ಮ ಸ್ನೇಹಿತರಿರ್ಬೋದು ಅಥವಾ ನಿಮ್ಮ ಕುಟುಂಬ ವರ್ಗದವರು ಈಗ ಅವ್ರ ಬಗ್ಗೆ ತಿಳಿಸ್ಕೊಟ್ರಿ. ಸ್ನೇಹಿತರ ಪಾತ್ರ ಯಾವ ತರ ಇತ್ತು, ನಿಮ್ಮ ಸಹಪಾಠಿಗಳಾಗಿರ್ಬೋದು ಯಾವ ತರ ನಿಮ್ಗೆ ಒಂದು ಸಹಾಯ ಮಾಡಿದ್ರು ಅಂತ? ನಾವು UPSC ಪ್ರಿಪರೇಷನ್ ನ ರುತ್ಲೆಸ್ ಅಂತ ಅಂತೀವಿ. ಯಾಕಂದ್ರೆ ನಾವು ಡೆಲ್ಲಿನಲ್ಲಿ ಹೋದ್ ನೋಡಿದಾಗ 10-15 ಸಾವಿರ ಜನ ಒಂದು ಚಿಕ್ಕ ಕಿಲೋಮೀಟರ್ ಅಂತರದಲ್ಲಿ ಇರೋದ್ರಿಂದ ಆ ಸಂದರ್ಭದಲ್ಲಿ ನಮ್ಗೆ ಹೆಂಗ್ ಅನ್ಸುತ್ತೆ ಅಂತಂದ್ರೆ ನಾವೆಲ್ಲ ಒಂಥರ ಕುರಿ ಮಂದೆ ತರ ಇರ್ತೀವೇನೋ ಅಂತ ಅನ್ಸ್ಬಿಡುತ್ತೆ. ಆ ಓಲ್ಡ್ ರಾಂಜಿದರ ಮತ್ತು ಕರೋಲ್ ಬಾಗ್ ಹೋದಾಗ ಈ ಸಂದರ್ಭದಲ್ಲಿ ನನ್ನ ರೂಮ್ಮೇಟ್ ಆದಂತವ್ರು ಕರ್ನಾಟಕದಂತಹ ಶ್ರೇಯಸ್, ದರ್ಶನ್, ಸುನೀಲ್, ಸಾಯಿ ಇಂತ ನನ್ನ ರೂಮ್ಮೇಟ್ ಗಳು ಇದ್ದಿದ್ರಿಂದಲೇ ನಾನು ಚೈತನ್ಯಪೂರ್ವವಾಗಿ 3 ಪ್ರಯತ್ನ ಮಾಡ್ಬೋದಾಗಿತ್ತು ಅಂತ ಹೇಳೋದ್ರಲ್ಲಿ ಅದು ತಪ್ಪಾಗಲ್ಲ. ಪ್ರತಿದಿನ ಮಧ್ಯಾಹ್ನದ ಊಟ ಸಂದರ್ಭದಲ್ಲಾಗಿರ್ಬೋದು, ರಾತ್ರಿ ಊಟ ಸಂದರ್ಭದಲ್ಲಾಗಿರ್ಬೋದು, ನಾವು ಕೂತ್ಕೊಂಡು ಹರಟೆ ಹೊಡೆಯೋದ್ರಿಂದ ದ ಹೋಲ್ ಡೇಸ್ ಸ್ಟ್ರೆಸ್ ದಟ್ ಯು ಗೆಟ್ ಥ್ರೂ ಸ್ಟಡಿ ಅದು ರಿಲ್ಯಾಕ್ಸ್ ಆಗ್ತಿತ್ತು ಅಂತ ಅನ್ಸುತ್ತೆ. ಇದು ಅಲ್ಲದೆ ನನ್ನ ಸುತ್ತಮುತ್ತ ಇದ್ದಂತ UPSC ಇಲ್ದಿದ್ರು ಕೂಡ ನನ್ಗೆ ಯಾವಾಗೂ ಸಪೋರ್ಟ್ ಮಾಡ್ತಿದ್ದಂತ ನನ್ನ ಫ್ರೆಂಡ್ಸ್ ಆಗಿರುವಂತ ಸಚಿನ್ ಆಗಿರ್ಬೋದು, ನಿಹಾಲ್ ಆಗಿರ್ಬೋದು, ವೀಣಾಶ್ರೀ ಆಗಿರ್ಬೋದು, ಇವರೆಲ್ಲರದ ಸಂಪೂರ್ಣ ಸಹಮತ ಮತ್ತು ಅವ್ರ ಮೇಲಿರುವಂತಹ ನನಗೆ ಆತ್ಮವಿಶ್ವಾಸನ ತುಂಬಿದ್ರಿಂದ 3 ಪ್ರಯತ್ನಗಳನ್ನ ಮಾಡೋಷ್ಟರ ನನ್ನಿಂದ ಆಯ್ತು ಅಂತ ನಾನು ಹೇಳ್ತೀನಿ. ಅದರಿಂದ ಇವರ ಕೊಡುಗೆ ತುಂಬಾ ಜಾಸ್ತಿ ಇದೆ. ಅದೇ ರೀತಿ ನೀವು ಒಂದು UPSC ನಾಗರಿಕ ಸೇವಾ ಪರೀಕ್ಷೆ ತಗೊಳ್ಬೇಕು ಅಂತ ನಿಮ್ಗೆ ಮೊದಲಿಂದಲೂ ಕೂಡ ಕನಸಿತ್ತ, ಅಂದ್ರೆ ಚಿಕ್ಕಂದಿನಲ್ಲೂ ಕೂಡ ನಿಮ್ಗೆ ಕನಸಿತ್ತ, ಅಥವಾ ಯಾವ ರೀತಿ ನಿಮ್ಗೆ ಇದೊಂದು ಪ್ರೇರಣೆ ಆಯ್ತು? ಯಾವಾಗ ನಿಮ್ಗೆ ಅನಿಸ್ತು ನಾನು ಕೂಡ ಈ ಅಧಿಕಾರಿ ಆಗ್ಬೇಕು ಅಂತ? ನಾನು ಚಿಕ್ಕವನಿದ್ದಾಗ ಏನಾಗುತ್ತೆ ಅಂತಂದ್ರೆ ನಮ್ಮ ಸ್ಕೂಲ್ಗಳಲ್ಲಿ, ನಮ್ಮ ದಾಂಡೇಲಿ ಅಂತ ಚಿಕ್ಕ ಊರುಗಳಲ್ಲಿ ನೀವು ಸ್ವಲ್ಪ ಚೆನ್ನಾಗಿ ಓದಿದ ತಕ್ಷಣ ನಿಮ್ಮ ಶಿಕ್ಷಕರು ಏನಂತಾರೆ, ನೀನ್ ತುಂಬಾ ಚೆನ್ನಾಗಿ ಓದ್ತೀಯ, ನೀನ್ IAS ಬರ್ದ್ಬಿಡು, ಪಾಸ್ ಆಗ್ಬಿಡುತ್ತೆ ಅಂತ. ಈ ರೀತಿಯಲ್ಲಿ ನಮ್ಗೆ ಮೊದಲನೇ ಬಾರಿಗೆ IAS ಅನ್ನೋ ಪದ ನಮ್ಮ ಟೀಚರ್ಸ್ ಇಂದ ತಿಳಿದುಕೊಂಡ್ರು ಆ ಪ್ರತಿಯಾದಂತ ಪರೀಕ್ಷೆ ಎಷ್ಟು ಕಠಿಣವಾಗಿರುತ್ತೆ, ಅದರ ಸಿದ್ಧತೆ ಹೇಗ್ ಮಾಡ್ಬೇಕು, ಇದ್ರ ಬಗ್ಗೆ ಯಾವ್ದಾದಂತ ಇನ್ಫಾರ್ಮೇಶನ್ ಹತ್ರ ಇರ್ತಿರ್ಲಿಲ್ಲ. ಇದ್ರ ಬಗ್ಗೆ ನನ್ಗೆ ಗೊತ್ತಾಗಿದ್ದು ನಾನು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕೊನೆಯ ಇಂಜಿನಿಯರಿಂಗ್ ಕಾಲೇಜಿಗೆ ಎಂಟರ್ ಆದ ನಂತರ. ಆ ಸಂದರ್ಭದಲ್ಲಿ ITC ನಾನು ಕೆಲಸ ಮಾಡಿದ ನಂತರ ಆವಾಗ ಏನಾಗ್ತಿತ್ತು ಅಂದ್ರೆ ನಾವು ಸುಮಾರು 10 ಗಂಟೆಗಳ ಕಾಲ ನಾವು ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ರು ಅದರಿಂದ ಏನ್ ಇಂಪ್ಯಾಕ್ಟ್ ಅಥವಾ ಏನ್ ವ್ಯಾಲ್ಯೂನ ನಾವು ಆಡ್ ಮಾಡ್ತಿದ್ವಿ ಅದು ಕೇವಲ ನಮ್ಮ ITC ಕಂಪ್ನಿಗೆ ಹೋಗ್ತಿತ್ತೆ ಹೊರತು ಅದರಿಂದ ವೈಡರ್ ಇಂಪ್ಯಾಕ್ಟ್ ಯಾರಿಗೂ ಆಗ್ತಿರ್ಲಿಲ್ಲ. ಬೇರೆ ಯಾವುದೇ ಕಮ್ಯುನಿಟಿಗಾಗ್ಲಿ ಜನರಿಗಾಗ್ಲಿ ಯಾವುದೇ ರೀತಿಯಾದಂತ ಇಂಪ್ಯಾಕ್ಟ್ ಆಗ್ತಿರ್ಲಿಲ್ಲ. ಈ ಸಂದರ್ಭದಲ್ಲಿ ನಂಗೆ ಏನ್ ಅನ್ಸ್ತು ಅಂದ್ರೆ ಇಷ್ಟೇ ಅವರ್ನ ನಾನು ಗವರ್ಮೆಂಟ್ ಸರ್ವಿಸ್ ಅಲ್ಲಿ ಹಾಕಿದ್ರೆ ಪ್ರಾಬಬ್ಲಿ ಇದ್ರದ್ದು ಇಂಪ್ಯಾಕ್ಟ್ ತುಂಬಾ ಜಾಸ್ತಿ ಜನರಿಗೆ ಬರುತ್ತೆ ಅಂತ ಈ ವಿಚಾರದಿಂದ ನಾನು ಅನ್ಕೊಂಡು UPSCಗೆ ಜಂಪ್ ಹೊಡೋಣ ಅಂತ ನನ್ನ ಜಾಬ್ ಇಂದ ಡಿಸೈಡ್ ಮಾಡಿದೆ 2016ರಲ್ಲಿ. ಓಕೆ, 2016ರಲ್ಲಿ ನೀವು ಮೊಟ್ಟ ಮೊದಲದಾಗಿ UPSC ಪ್ರಿಪರೇಷನ್ ಶುರು ಮಾಡಿದ್ದು? ಹೌದು. ಓಕೆ, ಅದೇ ರೀತಿ ನೀವು ಬಾಲ್ಯದಿಂದಲೂ ಕೂಡ ನಿಮಗೆ ಇವತ್ತು ಈ ಒಂದು ಸ್ಥಾನಕ್ಕೆ, ಸಾಧನೆಯ ಹಾದಿಗೆ ಬಂದು ಕೂರೋದಕ್ಕೆ, ಇವತ್ತು ಬಂದು ನಿಂತಿದ್ದೀರಿ ಒಂದು ಸಾಧನೆಯ ಹಾದಿಯಲ್ಲಿ, ನೀವು ಯಾವೆಲ್ಲ ಗುರುಗಳನ್ನ ನೆನ್ಸ್ಕೊಳ್ಳೋಕೆ ಇಷ್ಟಪಡ್ತೀರಿ? ಯಾಕೆಂದ್ರೆ ಗುರುಗಳ ಪಾತ್ರ ಬಹಳ ದೊಡ್ಡದಿರುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ. ಗುರುವಿಲ್ಲದಿದ್ರೆ ಶಿಷ್ಯ ಏನು ಕೂಡ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಯಾವೆಲ್ಲ ಗುರುಗಳನ್ನ, ನಿಮ್ಮ ಮೊಟ್ಟ ಮೊದಲ ಗುರುವಿನಿಂದ ಯಾರನ್ನೆಲ್ಲ ನೆನ್ಸ್ಕೊಳ್ಳೋಕೆ ಇಷ್ಟಪಡ್ತೀರಿ? ಖಂಡಿತ ತುಂಬಾ 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 ಗುರುಗಳ ಕಾರ್ಯ ಇದೆ ಇದರಲ್ಲಿ. ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ನಾನು ಚಿಕ್ಕವನಿದ್ದಾಗ ನನ್ನ ತಂದೆ ತಾಯಿ ಇಬ್ರು ಪ್ರಾಥಮಿಕ ಶಿಕ್ಷಣ ಇಲಾಖೆಯಲ್ಲಿ ಇದ್ದಿದ್ರಿಂದ ಅವರ ಹಳೆಯ ವಿದ್ಯಾರ್ಥಿಗಳ ಪಠ್ಯ ಪುಸ್ತಕ ನನ್ನ ಕೈಯಲ್ಲಿ ತಂದು ಕೊಡ್ತಿದ್ರು, ಹೊಸ ಪುಸ್ತಕ ಯಾಕೆ ತಗೊಳೋದು ಅಂತ. ಅದರಲ್ಲಿ ಆಲ್ರೆಡಿ ಹಳೆ ಹುಡುಗರು ಆನ್ಸರ್ಸ್ ಗಳನ್ನ ಬರೆದಿರ್ತಿದ್ರು. ಸೊ ನಾನು ಯಾವ್ದೇ ಹೋಮ್ವರ್ಕ್ ನ ಮಾಡ್ತಿರ್ಲಿಲ್ಲ, ನಾನು ಅದನ್ನ ಬರ್ದಿದ್ದನ್ನೇ ತಗೊಂಡು ಹೋಗ್ಬಿಟ್ಟು ಅದನ್ನೇ ತೋರಿಸ್ತಿದ್ದೆ. ಈಗ ನಾನು 2 ವರ್ಷ ಮಾಡಿದಾಗ ಮೊಟ್ಟ ಮೊದಲನಾಗಿ ನನಗೆ ಸರೋಜಾ ಶಿಕ್ಷಕರಂತ ಸರೋಜಾ ಟೀಚರ್ ಅವರು ಮೊಟ್ಟ ಮೊದಲನಾಗಿ ನನಗೆ ಸರಿಯಾದ 8 ಕೊಟ್ಬಿಟ್ಟು ಏನ್ ಹೇಳಿದ್ರು ಅಂದ್ರೆ, ಬೇರೆಯವರು ಬರ್ದಿದ್ದನ್ನ ಆನ್ಸರ್ ನ ಕಾಪಿ ಮಾಡಬಾರ್ದು, ನೀನ್ ಸ್ವಂತ ಬರೀಬೇಕು ಅಂತ. ಅದ್ ನನ್ಗೆ ಈಗ ಅನ್ಸುತ್ತೆ ಅಲ್ಲಿಂದ ಶುರುವಾಗಿದ್ದಂತ ಸ್ವಂತ ಪ್ರಯತ್ನ ನನ್ಗೆ ಇಲ್ಲಿ ತನಕ ಕರ್ಕೊಂಡ್ ಬಂದಿದೆ ಅಂತ. ಅದು ಮೊದಲನೇದಾಗಿ ಹೇಳ್ತೀನಿ. ಅದ್ರ ಜೊತೆಗೆ ನನ್ನ ರೋಟರಿ ಶಾಲೆಯಲ್ಲಿ ಆದಂತಹ ಪ್ರೌಢ ಶಿಕ್ಷಕರು, ಪ್ರಾಥಮಿಕ ಶಿಕ್ಷಕರ ತುಂಬಾ ಕೊಡುಗೆ ಇದೆ. ಇಂಗ್ಲಿಷ್ ಮೀಡಿಯಂಗೆ ನಾನು ಶಿಫ್ಟ್ ಆದಾಗ ನನ್ನಲ್ಲಿದ್ದಂತಹ ಆತ್ಮವಿಶ್ವಾಸ ಏನಿತ್ತು ಅದು ಸಂಪೂರ್ಣವಾಗಿ ಕುಂದೋಗಿತ್ತು. ನಾನು 10th ಅಲ್ಲಿ ತುಂಬಾ ಉತ್ತಮ ವಿದ್ಯಾರ್ಥಿ ಆದ್ರೂ ಕೂಡ ಮೊದಲನೇ ಸಂದರ್ಭದಲ್ಲಿ ನಾನು ಬಯಾಲಜಿ ಕ್ಲಾಸ್ ಅಲ್ಲಿ ಕೂತಾಗ ಅಲ್ಲಿ ನಡೆದಂತಹ ಘಟನೆ ನನ್ಗೆ ಯಾರು ಇಂದಿನಲ್ಲಿ ಭಯ ಹುಟ್ಟಿಸ್ಬಿಡ್ತು ಅಂತಂದ್ರೆ, ಅಲ್ಲಿವರೆಗೂ ನಾವು ದ್ಯುತಿ ಸಂಶ್ಲೇಷಣೆ ಅಂತ ಫೋಟೋಸಿಂಥಸಿಸ್ ನ ಅಂತಿದ್ವಿ, ವೀನ್ಸ್ ಆರ್ಟ್ರೀಸಿಗೆ ಅಭಿಧಮನಿ ಅಂತಿದ್ವಿ. ಅಲ್ಲಿ ಹೋಗಿ ಕೂತ ತಕ್ಷಣ ಆ 1 hour ಕ್ಲಾಸ್ ಅಲ್ಲಿ ನನ್ಗೆ ಏನೇನು ಅರ್ಥ ಆಗದಿರೋ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಆತ್ಮವಿಶ್ವಾಸ ನೆಲ ಕಚ್ಕೊಂಡು ಹೋಗಿತ್ತು. ಅವಾಗ ಅಲ್ಲಿ ಬಂದಂತಹ ಫಿಸಿಕ್ಸ್ ನ ಲೆಕ್ಚರ್ ಆಗಿದಂತಹ NT ನಾಯಕ್ ಅವ್ರನ್ನ ನಾನು ನೆನೆಯಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಅವರು ಕೂಡ ಕನ್ನಡ ಮಾಧ್ಯಮದಿಂದ ಬಂದು ಫಿಸಿಕ್ಸ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆದಂತವ್ರು. ಮೊಟ್ಟ ಮೊದಲ ಬಾರಿ ನನ್ನ ಕರೆದು ಏನ್ ಹೇಳಿದ್ರು ಅಂದ್ರೆ, ಕನ್ನಡ ಮಾಧ್ಯಮದಲ್ಲಿ ನೀನ್ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಆಗೋದು ಕಷ್ಟ ಆಗಲ್ಲ, ಇನ್ಕೂ ಮುಂಚೆ 1000 ಜನ ಮಾಡಿದ್ದಾರೆ, ನೀನು ಮಾಡಬಲ್ಲೆ, ಹಂತವಾಗಿ ಮಾಡುವಂತವ್ರು ಕೊಟ್ಟಂತಹ ಆತ್ಮವಿಶ್ವಾಸನೇ ನನ್ಗೆ 4-5 ತಿಂಗಳಲ್ಲಿ ಕನ್ನಡದಿಂದ ಇಂಗ್ಲಿಷ್ ಮೀಡಿಯಂ ಶಿಫ್ಟ್ ಆಗಿ ನಂತರ ಸೆಕೆಂಡ್ ಇಯರ್ ಮೂಲೂ ತುಂಬಾ ಉತ್ತಮವಾದ ಮಾರ್ಕ್ಸ್ ಬರಕ್ಕೆ ಕಾರಣ ಆಯ್ತು ಅಂತ ಹೇಳ್ಬೋದು. ಇದರ ನಂತರ ನನ್ನ ಇಂಜಿನಿಯರಿಂಗ್ ಅಲ್ಲಿ ಬಂದಂತಹ ಡಾಕ್ಟರ್ S. ಸತ್ಯನಾರಾಯಣ್ ಸರ್ ನಾನು ನೆನ್ಸಕ್ಕೆ ಇಷ್ಟಪಡ್ತೀನಿ. ಕನ್ನಡ ಸಂಘ ಅಂತ ನಾವು RV ಕಾಲೇಜ್ನಲ್ಲಿ ಅವ್ರು ಕಟ್ಟಿದ್ದು,
ಕನ್ನಡ ಸಂಘಕ್ಕಾಗಿ ನಾವು 4 ವರ್ಷ ದುಡ್ದಿದ್ದು, ಪ್ರತಿ ವರ್ಷ ಕನ್ನಡ ಹಬ್ಬನ ಮಾಡ್ತಿದ್ರಿಂದ ಕನ್ನಡದ ಮೇಲೆ ಒಂದು ಪ್ರೀತಿ ಯಾವತ್ತೂ ನನಗೆ ದೂರ ಆಗಕ್ಕೆ ಅವರು ಕೊಡ್ಲಿಲ್ಲ. ಅದೇ ಪ್ರೀತಿಯಿಂದ ನಾನು ಐಚ್ಛಿಕ ವಿಷಯನ ಆರಿಸ್ಬೇಕಾದ್ರೂ ಕೂಡ ಕನ್ನಡವನ್ನೇ ಸೇರಿಸ್ಬೇಕು ಅಂತ ನನಗೆ ಮೊದಲಿಂದನೇ ಡಿಸೈಡ್ ಆಗ್ಬಿಟ್ಟಿತ್ತು, ಇಂಜಿನಿಯರಿಂಗ್ ಮುಗ್ದಾಗಿಂದ. ಇನ್ನು ನಾನು UPSC ಬಂದಾಗಂತೂ ಇಲ್ಲಿ ತುಂಬಾ ಗುರುಗಳು ನನಗೆ ಗೈಡ್ ಮಾಡಿದ್ದಾರೆ. ಅದ್ರೆಲ್ಲಕ್ಕಿಂತ ಪ್ರಮುಖವಾಗಿ ಅನರ್ಗ್ಯಾಸ್ ನ ಮನೋಜ್ ಸರ್ನ ನೆನೆಸ್ಕೊಳ್ಳೇಬೇಕು. ಅವರ ಗೈಡೆನ್ಸ್ ಕೂಡ ಇದ್ರ ಬಗ್ಗೆ ನಾನು ಸಪ್ರೇಟ್ ಆಗಿ ಮುಂದೆ ಮಾತಾಡ್ತೀನಿ ಕೂಡ. ಆಮೇಲೆ ಅದಲ್ಲದೆ ಕೂಡ ನನ್ಗೆ ಶಂಕರ ಎಸ್.ಎಲ್ ಈ ಸಲ ಶಲಾಕಾ ಬಫ್ನಾ ಅಂತ ಮೇಡಮ್ ಅವರ ಹೆಲ್ಪ್ ಕೂಡ ತುಂಬಾ ದೊರೆತಿತ್ತು. ಇದಲ್ಲದೆ ಅದೆಷ್ಟೋ ಸೀನಿಯರ್ಸ್ ಗಳಿಗೆ ನಾನು ಯಾವ್ಯಾವ ಸಂದರ್ಭದಲ್ಲಿ ಕಾಲ್ ಮಾಡಿದ್ದೀನಿ, ಮೆಸೇಜ್ ಮಾಡಿದ್ದೀನಿ, ಪ್ಯಾನಿಕ್ ಆದಾಗ ಅವರಿಗೆ ಗೈಡೆನ್ಸ್ ಕೇಳಿದ್ದೀನಿ. ಅವ್ರು ಯಾರು ನನ್ನ ಮೇಲೆ ಸಿಟ್ಟುಗೊಳ್ಳದೆ, ಆಕ್ರೋಶಗೊಳ್ಳದೆ ತಮ್ಗೆ ಏನ್ ಗೊತ್ತೋ ಅದನ್ನ ಹೇಳಿದ್ದಾರೆ. ಅವ್ರಿಗೆಲ್ರಿಗೂ ನಾನು ಚಿರಋಣಿ ಆಗಿರ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಖುಷಿ ಆಯ್ತು. ಅದೇ ರೀತಿ ನೀವು ಸೀನಿಯರ್ಸ್ ಕೂಡ, ನಾವು ಸೀನಿಯರ್ಸ್ ಹತ್ರ ಮಾತಾಡ್ತಾ ಇದ್ವಿ ಹಾಗೆ ಅಂತ ಹೇಳಿದಾಗ ನನಗೆ ನೆನಪಾಯ್ತು, ನಿಮ್ಮ ಪ್ರಿಪರೇಷನ್ ಆದಿ ಅಂತಾನೆ ಅವರು ಕೂಡ ಪ್ರಿಪರೇಷನ್ ನಡೆಸಿ ನಮ್ಮ ಅನರ್ಘ್ಯ IAS ಸಂಸ್ಥೆಯಲ್ಲೇ ಒಂದು ಪ್ರಮುಖವಾದಂತ ಅವ್ರದೇ ಆದಂತ ನಾನು ಈಗ ಶುರು ಮಾಡ್ಲಿಕ್ಕೆ ಮುಂಚೆ ಕೂಡ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೆ. ನಮ್ಮೊಟ್ಟಿಗೆ ಇವತ್ತು ಅವರೊಬ್ರು ಇದ್ದಾರೆ, ಒಂದು ಅತಿಥಿಯಾಗಿ ಇವತ್ತು ನಮ್ಮ ಜೊತೆ ಬಂದಿದ್ದಾರೆ. IRS ಅಧಿಕಾರಿಯಾಗಿ 2015ರಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 387ನೇ ರ್ಯಾಂಕ್ ಅನ್ನು ಪಡೆದುಕೊಂಡಂತ GST ವಿಭಾಗದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಮಿಶಾಲ್ ಕ್ವಿನಿ ಡಿಕೋಸ್ಟ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ. ನಮಸ್ಕಾರ ಮೇಡಮ್. ನಮಸ್ಕಾರ ಎಲ್ರಿಗೂ. ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ದಿನದ ನಂತರ ನಮ್ಮ ಅನರ್ಘ್ಯ ಕನ್ನಡ ಸಾಹಿತ್ಯ ಅಕಾಡೆಮಿ ಜೊತೆ ನಾವು ಮಾತಾಡ್ತಾ ಇದ್ದೀವಿ, ಹಾಗೂ ಅದರ ಸಕ್ಸಸ್ ಸ್ಟೋರಿ ನೋಡ್ತಾ ಇದ್ದೀವಿ. ಥ್ಯಾಂಕ್ ಯು. ಎಲ್ಲರಿಗೂ ನನ್ನ ಧನ್ಯವಾದಗಳು. ಸಚಿನ್ ಹಿರೇಮಠ ಇವರಿಗೆ ಫಸ್ಟ್ ಟೈಮ್ ನಾನು 2017 ಅಲ್ಲಿ ಅಕಾಡೆಮಿಯಲ್ಲಿ ಡೆಲ್ಲಿಯಲ್ಲಿ ಮೀಟ್ ಆದದ್ದು. very happy to see that he is cleared and his dream has come true. Sachin, many congratulations from all of us and Anarghya family. Thank you akka. Thank you akka. Most welcome. Thank you. I remember sir ಹೇಳ್ತಾ ಇದ್ರು ಸಚಿನ್ ಗೆ ತುಂಬಾ diligent, perseverant, hard working student ಅಂತ, and this has really worked in your favor Sachin. Again congratulations and have a very bright future. ಥ್ಯಾಂಕ್ ಯು. ಹಾಗೇನೆ ಮೇಡಮ್, ಹಾಗೇನೆ ನೀವೆಲ್ಲರೂ ಕೂಡ ನಮ್ಮ ಅನರ್ಘ್ಯ IAS ಸಂಸ್ಥೆಯಲ್ಲಿ ಆಗಿರ್ಬೋದು ಅಥವಾ ಬಹಳಷ್ಟು ಜನಕ್ಕೆ ಆಗಿರ್ಬೋದು ನಿಜವಾಗ್ಲೂ ಬಹಳ ದೊಡ್ಡ ಪ್ರೇರಣೆ ಆಗಿ ನಿಂತಿದ್ದೀರಿ. ಅನರ್ಘ್ಯ IAS ಸಂಸ್ಥೆಯಲ್ಲಿ ನೀವು ಕನ್ನಡ ಸಾಹಿತ್ಯವನ್ನ ಐಚ್ಛಿಕ ವಿಷಯವಾಗಿ ತೆಗೆದುಕೊಂಡು ನೀವು ಸಾಧನೆ ಮಾಡಿದ ಒಂದು ದೊಡ್ಡ ದಾರಿ. ಅದರಲ್ಲಿ ಅನರ್ಘ್ಯ IAS ಸಂಸ್ಥೆ ನಿಮಗೆ ಯಾವ ರೀತಿ ಪಾತ್ರವಾಯಿತು ನಿಮ್ಮ ಒಂದು ಸಾಧನೆ ಹಾದಿಯಲ್ಲಿ? ಮನೋಜ್ ಸರ್ ಬಗ್ಗೆ ನಿಮ್ಮ ಒಂದೆರಡು ಮಾತಾಡ್ಬೋದಾ? ಸರ್ ಒಮ್ಮೆ ಯಾವ್ದಾದ್ರು ಸ್ಟೂಡೆಂಟ್ ಇನ್ನು ರೆಕಗ್ನೈಸ್ ಮಾಡಿ ಇವರು ಮಾಡಬಲ್ರು ಇವರು ಅಂತ ಸರಿ ಅನಿಸಿದ್ರೆ, ಅಥವಾ ಆ ಸ್ಟೂಡೆಂಟ್ ಇನಿಷಿಯಲಿ ತುಂಬಾ ಒಳ್ಳೆಯಾಗಿ ಪ್ರಿಪೇರ್ ಮಾಡ್ಲಿಕ್ಕೆ ಆಗದಿದ್ರು, ಆಮೇಲೆ ಅವರು ಎಫರ್ಟ್ ಹಾಕಿ ಮುಂದೆ ಬಂದ್ರೆ ಸರ್ ಅವರಿಗೆ ಯಾವಾಗ್ಲೂ ಹೆಲ್ಪ್ ಮಾಡ್ತಾರೆ. ಐ ರಿಮೆಂಬರ್ ಒನ್ಸ್ ಯು ಆರ್ ಅನರ್ಘ್ಯ ಸ್ಟೂಡೆಂಟ್, ಯು ಆರ್ ಆಲ್ವೇಸ್ ಅನರ್ಘ್ಯ ಸ್ಟೂಡೆಂಟ್. 2011 ಅಲ್ಲಿ ಬನ್ನಿ, ನೀವು 20 ಅಲ್ಲಿ ಬನ್ನಿ ಅಥವಾ 25 ಅಲ್ಲಿ ಬನ್ನಿ, ಐ ಆಮ್ ವೆರಿ ಶ್ಯೂರ್ ಮನೋಜ್ ಸರ್ ಯಾರಿಗೂ ಯಾವಾಗ್ಲೂ ಇಲ್ಲ ಅಂತ ಹೇಳಲ್ಲ. ಸರ್ ರಿಪೀಟೆಡ್ ಸ್ಟೂಡೆಂಟ್ಸ್ ಅವರಿಗೆ ತುಂಬಾ ಕನ್ಸೆಷನ್ಸ್ ಕೊಡ್ತಾರೆ, ಪ್ರೋತ್ಸಾಹನೂ ಕೊಡ್ತಾರೆ, ಅಂಡ್ ಸ್ಪೆಷಲಿ ವ್ಯಾಲ್ಯೂ ಅಡಿಷನ್ ಕ್ಲಾಸಸ್. ಸೊ ಸೆಲ್ಫ್ಲೆಸ್ಲಿ ಸರ್ ವ್ಯಾಲ್ಯೂ ಅಡಿಷನ್ ಕ್ಲಾಸ್ ನಮ್ಗೆ ರಾತ್ರಿ ಕೂಡ ಮಾಡಿದ್ದಾರೆ, 1 ಗಂಟೆ ತನಕ. ನಾವೆಲ್ಲರೂ ಅದನ್ನು ರಿಯಲಿ ಅಪ್ರಿಶಿಯೇಟ್ ಮಾಡ್ತೇವೆ. ಅಷ್ಟು ಕನ್ಸಿಡರೇಷನ್ ಹಾಗೂ ಡ್ಯೂಟಿ ಬೌಂಡ್ನೆಸ್ ತಮ್ಮ ಸ್ಟೂಡೆಂಟ್ಸಿಗೋಸ್ಕರ. ತಮ್ಗೆ ಯಾವ ಒಂದು ಸಕ್ಸೆಸ್ ಸಿಗ್ಲಿಲ್ಲ, ನಮ್ಮ ಮಕ್ಕಳಿಗೆ ಆ ಸಕ್ಸೆಸ್ ಸಿಗ್ಬೇಕು ಅಂತ ಸರ್ ಮಾಡುವ ಸ್ಯಾಕ್ರಿಫೈಸ್ ನಾವೆಲ್ಲರೂ ಅಪ್ರಿಶಿಯೇಟ್ ಮಾಡ್ತೀವಿ. ಫುಲ್ ಅನರ್ಘ್ಯ ಬಳಗ ಇದಕ್ಕೆ ತುಂಬಾ ಋಣಿ ಆಗಿದೆ ಅಂತ ಹೇಳಕ್ ನಾನು ತುಂಬಾ ಹೆಮ್ಮೆ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನೀವು IRS ಅಧಿಕಾರಿಯಾಗಿ ನಮ್ಮೆಲ್ಲರನ್ನ ಒಂದು ಪ್ರೇರಣೆಯ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ. ನಿಮ್ಮ ಕಾರ್ಯ ಇನ್ನು ಭಾರತ ದೇಶಕ್ಕೆ GST ವಿಭಾಗದಲ್ಲಿ ನಡೆಸ್ಕೊಡ್ತಾ ಇದ್ರಿ, ಇನ್ನೂ ಹೆಚ್ಚಾಗಿ ಸಿಗ್ಲಿ ಅಂತ ಆಶಿಸ್ತೀನಿ. ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಾನು ಹೇಳಿ ಸಚಿನ್ ಅವರು. 2016ರಲ್ಲಿ ನಾನು ಮೊದಲನೇ ಬಾರಿಗೆ ಡೆಲ್ಲಿನಲ್ಲಿ ಕೋಚಿಂಗ್ ಕ್ಲಾಸ್ ಬಂದಾಗ ಮೊದಲ ಟಾಪರ್ ಫಿಸಿಕಲಿ ನಾವು ಪ್ರೆಸೆನ್ಸ್ ಆಗಿ ನೋಡಿದ್ದು ಅಂದ್ರೆ ವಿಶಾಲ್ ಅಕ್ಕ ಅವ್ರನ್ನ. ಅವ್ರು 2016ರಲ್ಲಿ ನಾವು ಇನ್ನ ಅನರ್ಘ್ಯದಲ್ಲಿ ಕೋಚಿಂಗ್ ತಗೋತಿರ್ಬೇಕಾದ್ರೆ ಅವ್ರದ್ದು ಟಾಪರ್ ಸ್ಟಾಕ್ ಇತ್ತು. ಅವರೇ ಫಸ್ಟ್ ಟಾಪರ್ ನಾನು ಫಿಸಿಕಲಿ ಮೀಟ್ ಮಾಡಿದ್ದು. ಅದರಿಂದ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಅವ್ರನ್ನ ನೋಡಿದ್ದು ನನಗೆ ತುಂಬಾ ಖುಷಿ ಆಗ್ತದೆ. If I could help you in any way, I'm very humbled by your words. Thank you Sachin. Thank you. Thank you ma'am. Thank you so much. Thank you Karthik. Bye. Namaste.
ಹೇಳಿ ಸಚಿನ್ ಅವರೇ. ಅದೇ ರೀತಿ ನಮ್ಮ ಮೇಡಮ್ ಅವರು ಕೂಡ ಮಾತಾಡ್ತಾ ಇದ್ರು, ನೀವು ನಿಮ್ಮ ಸೀನಿಯರ್ಸ್ ಇಂದ ಬಹಳಷ್ಟು ಸಹಾಯವನ್ನ ಪಡೆದುಕೊಂಡ್ರಿ ಅಂದಾಗ ನನಗೆ ನೆನಪಾಯ್ತು ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ ಅಂತ, ಅದಕ್ಕೋಸ್ಕರ ಅವ್ರನ್ನ ಬರ್ಮಾಡ್ಕೊಂಡೆ. ಅದೇ ರೀತಿ ಅನರ್ಘ್ಯ IAS ಸಂಸ್ಥೆ ಬಗ್ಗೆ ನೀವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಸಚಿನ್ ಅವರೇ? ನಂದು ಮತ್ತೆ ಅನರ್ಘ್ಯದು ಒಂದು ಭೇಟಿಯಾಗಿದ್ದು ಆಕಸ್ಮಿಕವಾಗಿದ್ದು. 2016 ನಾನು ಕನ್ನಡ ಆಪ್ಷನಲ್ ತಗೊಳಕ್ ಬಂದಾಗ ನನಗೆ ಯಾವ್ದು ಐಡಿಯಾ ಇರ್ಲಿಲ್ಲ ಯಾವ ಇನ್ಸ್ಟಿಟ್ಯೂಷನ್ಸ್ಗಳು ಕೋಚಿಂಗ್ ಕೊಡ್ತವೆ ಅಂತ. ಆ ಸಂದರ್ಭದಲ್ಲಿ ನಾನು ಮತ್ತೆ ನನ್ನ ಫ್ರೆಂಡು ಬೇರೆ ಒಂದು ಕೋಚಿಂಗ್ಗೆ ಮೆಟ್ರೋ ಸ್ಟೇಷನ್ ಅಲ್ಲಿ ಟ್ರೈನ್ ಹಿಡ್ಕೊಂಡು ಹೋಗ್ಬೇಕಾದಂತವ್ರು ತಪ್ಪಾದಂತ ಟ್ರೈನ್ ಹಿಡ್ಕೊಂಡು ಉಲ್ಟಾ ಬಂದ್ಬಿಟ್ವಿ. ಆ ಸಂದರ್ಭದಲ್ಲಿ ತಪ್ಪಾಗಿ ಬಂದಂತ ಸ್ಟೇಷನ್ ಅಲ್ಲಿ ಸಿಕ್ಕಂತ ಒಂದು ಅನರ್ಘ್ಯ ವಿದ್ಯಾರ್ಥಿ ನಮ್ಗೆ ಅನರ್ಘ್ಯದ ಕೋಚಿಂಗ್ ಕ್ಲಾಸ್ ಬಗ್ಗೆ ಹೇಳಿ ಅವರೇ ನಮ್ಮನ್ನ ವಾಪಸ್ ಟ್ರೈನ್ ಅಲ್ಲಿ ಉಲ್ಟಾ ಕರ್ಕೊಂಡು ಬಂದು ಮತ್ತೆ ಅಡ್ಮಿಷನ್ ಸರ್ನ ಭೇಟಿ ಮಾಡಿಸಿದ್ರು. ಇದು 2016ನೇ ಸಂಗತಿ. ಅವಾಗ ಮೊಟ್ಟ ಮೊದಲನೇ ಬಾರಿಗೆ ನಾನು ಮನೋಜ್ ಸರ್ನ ಭೇಟಿಯಾಗಿದ್ದು. ಬೇರೆ ಎಲ್ಲಾ ಇನ್ಸ್ಟಿಟ್ಯೂಷನ್ ಗಳಿಂದ ಯಾವ ರೀತಿಯಲ್ಲಿ ಡಿಫ್ರೆಂಟ್ ಆಗಿರುತ್ತೆ ಅಂದ್ರೆ, ಬೇರೆ ಆದಂತಹ ಕೋಚಿಂಗ್ ಕ್ಲಾಸ್ ಅಲ್ಲಿ ನಾನು ಒಮ್ಮೆ ಒಂದು ಸ್ಥಿತಿನ ತಲುಪಿದ ನಂತರ ಪ್ರಿಲಿಮ್ಸ್ ಕೋಚಿಂಗ್ ಆದ್ಮೇಲೆ ಅಥವಾ ಮೇನ್ಸ್ ಕೋಚಿಂಗ್ ಆದ್ಮೇಲೆ ನೀವು ಮುಂದೆ ಏನಾಗ್ತೀರಿ ಅನ್ನೋದು ಅವ್ರಿಗೆ ಸಂಬಂಧಪಟ್ಟಂತ ರೀತಿನಲ್ಲಿ ಅವ್ರು ವರ್ತಿಸಲ್ಲ. ಆದ್ರೆ ಅನರ್ಘ್ಯ IAS ನಲ್ಲಿ ಮನೋಜ್ ಸರ್ ಅವರ ಗೈಡೆನ್ಸ್ ವುಡ್ ಬಿ ದೇರ್. ಆಸ್ ವಿಶಾಲಕ್ಕ ಹೇಳ್ದಂಗೆ ನೀವು ಎಷ್ಟೇ ವರ್ಷ ಆಗ್ಲಿ ಯಾವಾಗಾರು ಆಗ್ಲಿ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ, ನೆಕ್ಸ್ಟ್ ಅಟೆಂಪ್ಟ್, ಅದಕ್ಕೇನು ಬೌಂಡ್ ಇಲ್ಲ. ಒಮ್ಮೆ ನೀವು ಇನ್ಸ್ಟಿಟ್ಯೂಷನ್ ಸ್ಟೂಡೆಂಟ್ ಆದ್ರೆ ಅದೊಂಥರ ಪರ್ಮನೆಂಟ್ ಮೆಂಬರ್ಶಿಪ್ ಇದ್ದಂಗೆ. ಮನೋಜ್ ಸರ್ ಅವ್ರಿಗೆ ಯಾವಾಗ ಬೇಕಾದ್ರೂ ನೀವು ಬೇಕಾದ್ರೆ ಹೋಗಿ, ಅವ್ರು ನಮ್ ಸಲುವಾಗಿ ರಾತ್ರಿಗಟ್ಲೆ ಎಲ್ಲ ಎಷ್ಟೋ ಸಲ ಕ್ಲಾಸಸ್ ತಗೊಂಡಿದ್ದಾರೆ. ನಾನು ಒಮ್ಮೆ ಪ್ರಶ್ನೆ ಕೇಳಿದಾಗ ವಾಪಸ್ ಇನ್ಸ್ಟಿಟ್ಯೂಷನ್ ಹೋಗಿ ಬುಕ್ಸ್ ಗಳನ್ನ ಹುಡುಕ್ಬಿಟ್ಟು ಅದರದ್ದು ಫೋಟೋ ತೆಗೆದ್ಬಿಟ್ಟು ಸ್ಕ್ಯಾನ್ ಮಾಡಿ PDF ಕಳಿಸಿದ್ದಾರೆ. ಅವರ ಹೆಲ್ಪ್ ಇಂದ ನನಗೆ 2017ರಲ್ಲಿ ಮೇನ್ಸ್ ಅಂತ ಫಸ್ಟ್ ಅಟೆಂಪ್ಟ್ ಅಲ್ಲಿ ಏನೂ ಸರಿಯಾದ ಪ್ರಿಪರೇಷನ್ ಇಲ್ದಿದ್ರು ಕೂಡ ಪಾಸ್ ಆಗುವಂತಹ ಸೌಕರ್ಯಗಳು ಮತ್ತು ಸೌಲಭ್ಯನ ಒದಗಿಸಿಕೊಟ್ಟಿದ್ದಕ್ಕೆ ನಾನು ಧನ್ಯ. ಓಕೆ, ಅದೇ ರೀತಿ ಸಚಿನ್ ಅವರೇ, ನಾನ್ ಕೇಳ್ಪಟ್ಟ ಹಾಗೆ ನಿಮ್ದಿದು 3ನೇ ಪ್ರಯತ್ನ. ಹೌದು. ಮೊದಲನೇ ಪ್ರಯತ್ನದಲ್ಲಿ ತಾವು ಒಂದು ಮೆಟ್ಟಿಲನ್ನ ಮುಂದೆ ಹೋಗಿದ್ರಿ, 2ನೇದ್ರಲ್ಲೂ ಕೂಡ ಮತ್ತೆ ಮುಖ್ಯ ಪರೀಕ್ಷೆವರೆಗೂ ಬಂದಿದ್ರಿ. ಅದೇ ರೀತಿ ಈಗ 3ನೇ ಬಾರಿಗೆ ನೀವು ಪ್ರಯತ್ನ ಪಟ್ಟು ಇವಾಗ ಒಂದು ಸರ್ವಿಸ್ ಅನ್ನು ಪಡೆದುಕೊಂಡಿದ್ರಿ ಅಂತ ಕೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ನಿಮ್ಮ 3 ಪ್ರಯತ್ನ ಯಾವ ರೀತಿ ಇತ್ತು ಹೇಳಿ ಸಚಿನ್? ನಾನು ಈ ಸಂದರ್ಭದಲ್ಲಿ ಏನೇ ಮಾತಾಡಿದ್ರು ಅದು ನನ್ನ ಸಕ್ಸಸ್ ಇಂದ ಮಾತಾಗಿರಲ್ಲ, ನನ್ನ ಫೇಲಿಯರ್ ಇಂದಾನೇ ಆಗಿರುತ್ತೆ. 2 ವಿಫಲ ಯತ್ನದಲ್ಲಿ ನಾನು ಎಷ್ಟು ಕಲ್ತ್ಕೊಂಡಿದ್ದೀನಿ ಅದು ಸಕ್ಸಸ್ ಅಲ್ಲಿ ಹಿಂತಿರುಗಿ ನೋಡಿದಾಗ ಪೂರ್ತಿ ಪ್ರಯತ್ನ ಒಳ್ಳೆ ಮಂಜ್ ರೀತಿಲಿ ಕಾಣುತ್ತೆ. ಆದ್ರೆ ಫೇಲ್ ಆದಾಗ ನಿಮ್ಗೆ ಪ್ರತಿಯೊಂದು ಹಂತದಲ್ಲೂ ಗೊತ್ತಿರುತ್ತೆ ನಾನು ಎಲ್ಲೆಲ್ಲಿ ಎಡವ್ದೆ, ಯಾಕೆ ಕೆಡವ್ದೆ ಅಂತ. ಅದೆಷ್ಟೋ ನನ್ನಂಗೆ ಹಲವು ಕ್ಯಾಂಡಿಡೇಟ್ಸ್ ಗಳಿಗೂ ಆಗಿರಬಹುದು. ಅದೆಷ್ಟೋ ನಿದ್ರೆ ಇಲ್ಲದಂತ ರಾತ್ರಿಗಳು ಕಲ್ದಿರ್ಬೋದು ನಾವು. ಪ್ರತಿ ಮೊದಲನೇ ಹಂತದಲ್ಲಿ ನಾನು ಫಸ್ಟ್ ಅಟೆಂಪ್ಟ್ ಅಲ್ಲಿ ಮಾಡಿದಾಗ ತುಂಬಾ ಇಂಪಾರ್ಟೆಂಟ್ ಕಲ್ತಿದ್ದೇನೆ ಅಂತಂದ್ರೆ, ನಾವು ಹಾರ್ಡ್ ವರ್ಕ್ ಮಾಡಿದ್ರೆ ಮೊದಲನೇ ಅಟೆಂಪ್ಟ್ ಅಲ್ಲೂ ಕೂಡ ನಾವು ಕ್ಲಿಯರ್ ಆಗ್ಬೋದು ಅಂತ. ನಾನು ಇಂಟರ್ವ್ಯೂ ಸ್ಟೇಜ್ ತನಕ ಆ ಸಂದರ್ಭದಲ್ಲಿ ಹೋದಾಗ ನನ್ಗೆ ಅದ ಅನಿಸ್ತು. 2ನೇ ಹಂತದಲ್ಲಿ ನಾನು ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಸ್ವಲ್ಪ ಈಸಿಯಾಗಿ ತಗೊಂಡೆ UPSC ನ. ನಾನು UPSC ನ ಅರ್ಥಕೊಂಡ್ಬಿಟ್ಟಿದೀನಿ, ಅದು ಹೇಗ್ ಮಾಡುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿದೀನಿ ಅಂತ 2ನೇ ಸಲದ್ದು ಮೇನ್ಸ್ ನ ಕೊಟ್ಟಾಗ ಮೇನ್ಸ್ ಅಲ್ಲಿ ನಾನು ಅತಿ ಹೀನಾಯವಾಗಿ ಹೊರಗೆ ಬಿದ್ದೆ. ಆ ಸಂದರ್ಭದಲ್ಲಿ ನನ್ನ ಮಾರ್ಕ್ಸ್ ನೋಡಿದಾಗ ನನ್ಗೆ ಏನ್ ಅರ್ಥ ಆಯ್ತು ಅಂದ್ರೆ, ಯಾವತ್ತೂ ನಿಮ್ ಗಾರ್ಡ್ನ ನೀವು ಲೋ ಡೌನ್ ಮಾಡಬಾರ್ದು. ನಾವ್ ಯಾವತ್ತೂ ಅನ್ಕೊಂಬಾರ್ದು ನಾವು UPSC ನ ಅರ್ಥಕೊಂಡ್ಬಿಟ್ಟಿದೀವಿ ಅಂತ. ನಾವ್ ಯಾವತ್ತೂ ವಿನಯತೆಯಿಂದ ಅದನ್ನ ಪ್ರಯತ್ನ ಮಾಡ್ತಿದ್ರೆ ಅಷ್ಟೇ ಸಫಲ ಸಿಗುತ್ತೆ ಅಂತ ನನ್ಗೆ 3ನೇ ಪ್ರಯತ್ನದಲ್ಲಿ ಅರ್ಥಕೊಂಡಿದ್ದಾಗಿದೆ. ಈಗ ಈ ಪ್ರಯತ್ನದಲ್ಲಿ ಸಫಲತೆ ಬಂದಿದೆ ಅನ್ನೋದಕ್ಕಿಂತನೂ ಆ ವಿಫಲ ಯತ್ನಗಳು ನನ್ನನ್ನ ಪುಷ್ ಮಾಡಿದೆ ಅಂತ ಹೇಳಿದ್ರೆ ಯಾವ್ದು ತಪ್ಪಾಗಲ್ಲ. ಓಕೆ, ಅಂದ್ರೆ ಬಹಳಷ್ಟು ಜನ ಏನು ಇವತ್ತು ಆಸ್ಪಿರೆಂಟ್ಸ್ ಗಳು, ಏನು ಸಾಧಕರು ನಾವು ನೋಡಿದೀವಿ, ಅವ್ರನ್ನೆಲ್ಲ ತುಂಬಾ ಜನ ಇವತ್ತು ಯುವಕರು ಕಾಯ್ತಾ ಇದ್ದಾರೆ. ನಾನು ಇದೊಂದು ಅಧಿಕಾರಿ ಆಗ್ಬೇಕು, ನಾನು ಇದರಲ್ಲಿ ಒಂದು ತೇರ್ಗಡೆ ಆಗ್ಬೇಕು ಅಂತ ಹೇಳಿ UPSC ನಾಗರಿಕ ಸೇವೆಯನ್ನ ಲಕ್ಷಾಂತರ ಜನ ತಗೊಳ್ತಾರೆ. ಆದ್ರೆ ಬಹಳಷ್ಟು ಜನ ಮೊದಲನೇ ಒಂದು ಹೆಜ್ಜೆಯಲ್ಲಿ ಕೂಡ ಸೋಲುವಂತದ್ದು, ಮೊದಲನೇ ಪ್ರಯತ್ನದಲ್ಲೇ ಮೊದಲನೇ ಹೆಜ್ಜೆಯಲ್ಲಿ ಸೋಲುವಂತದ್ದು ತುಂಬಾ ಜನ ಇದ್ದಾರೆ. ಆದ್ರೆ ನೀವು ಮೊದಲನೇ ಪ್ರಯತ್ನದಲ್ಲೇ ಇಂಟರ್ವ್ಯೂವರೆಗೂ, ಕೊನೆಗೆ ಸಂದರ್ಶನವರೆಗೂ ಹೋಗಿದ್ರೆ ನಿಜವಾಗ್ಲೂ ಅದು ಹೆಮ್ಮೆ ವಿಚಾರ ಸಚಿನ್ ಅವರು. ಥ್ಯಾಂಕ್ ಯು. ಸಚಿನ್ ಅವರೇ, ಅದೇ ರೀತಿ ಇವತ್ತು ನಿಮಗೆ ಒಂದು ಸಂದರ್ಶನದ ಬಗ್ಗೆನೇ ನಾನು ಮಾತಾಡ್ತಾ ಇದ್ವಿ. ಸಂದರ್ಶನದ ಸಲುವಾಗಿ ನಿಮ್ಗೆ ಯಾವ ರೀತಿ ನೀವೊಂದು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರಿ? ಸಂದರ್ಶನ ಆಗಿರ್ಬೋದು, ಮುಖ್ಯ ಪರೀಕ್ಷೆ ಆಗಿರ್ಬೋದು, ಪ್ರಿಲಿಮ್ಸ್ಗೆ ಯಾವ ತರದ ಒಂದು ನಿಮ್ಮ ಸಿದ್ಧತೆಗಳು ಯಾವ ರೀತಿ ಇತ್ತು? ನಾವು ಮುಂಚೆ ನಾನು ಸ್ಟೂಡೆಂಟ್ ಆಗಿದ್ದಾಗ, ಆಸ್ಪಿರೆಂಟ್ ಇದ್ದಾಗ ಈ ಸಿದ್ಧತೆ ಹೇಗ್ ಮಾಡೋದು ಒಂಥರ ಒಗಟ್ತರ ಅನ್ಸ್ಬಿಡ್ತಿತ್ತು. ಹೇಗೆ ಪಾಸ್ ಆಗ್ತಾರೆ ಟಾಪರ್ಸ್ಗಳು, ಕೆಲವ್ರು ಹೇಗೆ ಪಾಸ್ ಆಗಲ್ಲ ಅಂತ. ಈಗ ನಂಗೆ ಅನ್ಸುತ್ತೆ ಅಂದ್ರೆ ನಾವೆಲ್ಲರೂ ಮಾಡೋದು ಸೇಮ್ ಪ್ರಯತ್ನಗಳು, ಸೇಮ್ ಬುಕ್ಗಳು, ಕನ್ವೆನ್ಷನಲ್ ಸೋರ್ಸಸ್ಗಳು. GSಗೆ ಏನಿದೆ ಅದೇ ಬುಕ್ಗಳನ್ನ ನಾನು ಓದಿದ್ದೀನಿ. ನಾನು ಯಾವುದೇ ಹೊಸ ಬುಕ್ಗಳನ್ನ ಓದಿಲ್ಲ. ನಾನು ಮಾಡಿರೋದು ಏಕೈಕ ವಿಚಾರ ಅಂದ್ರೆ ಪ್ರತಿಯೊಂದನ್ನು ಮುಂಚೆನೆ ಪ್ಲಾನ್ ಮಾಡಿ ನಾನು ಓದಿರೋದಾಗಿರುತ್ತೆ. ಪ್ರಿಲಿಮ್ಸ್ಗೆ 3 ತಿಂಗಳು, ಆನ್ಸರ್ ರೈಟಿಂಗ್ 2 ತಿಂಗಳು, ಹಾಗೂ ಬಾಕಿಯವ್ರ ತರ ಆನ್ಸರ್ ರೈಟಿಂಗ್ ನಾನು ಮಾಡಿದ್ದೀನಿ. ಯಾರು ಟಾಪರ್ಸ್ಗಳನ್ನ ನೀವು ವಿಡಿಯೋಗಳನ್ನ ನೋಡಿದ್ರೆ, ಹಳೆ ನನ್ನ ಎಷ್ಟೋ ಟಾಪರ್ಸ್ಗಳು ಅವ್ರು ಏನ್ ಹೇಳ್ತಾರೆ ನಾನು ಅದನ್ನೇ ಮಾಡಿದ್ದೀನಿ.
ಆದ್ರೆ ಅದರಲ್ಲಿ ಎಷ್ಟು ನೀವು ನಿಜವಾಗ್ಲೂ ಆನೆಸ್ಟ್ ಆಗಿ ವರ್ಕ್ ಮಾಡಿದಿರಾ ಅದ್ರ ರಿಸಲ್ಟ್ ಬರುತ್ತೆ ಅಂತ ನನಗೆ ಅನ್ಸುತ್ತೆ. ಇದ್ರ ಮುಖಾಂತರವಾಗಿ ಪ್ರಿಲಿಮ್ಸ್ ಅಲ್ಲಿ ನಾನು 3 ವರ್ಷ ಪ್ರಿಲಿಮ್ಸ್ ಅಲ್ಲೂ 3 ಸಲ ಪಾಸ್ ಆಗಿರೋದು ನನ್ಗೆ ಅದೊಂದು ಖುಷಿಯಾದಂತ ವಿಚಾರ ಅನ್ಸುತ್ತೆ. ಮೇನ್ಸ್ ಬಗ್ಗೆ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಕ್ಕಾಗಲ್ಲ, ಯಾಕಂದ್ರೆ ಈ ಸಲದ ಮೇನ್ಸ್ ಮಾರ್ಕ್ಸ್ ಇನ್ನೂ ಬಂದಿಲ್ಲ ನನ್ಗೆ. ಇಂಟರ್ವ್ಯೂ ನಲ್ಲಿ ನನ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಮೊಟ್ಟ ಮೊದಲಿಗೆ ನೀವು UPSC ಬಂದಾಗ ಯಾಕೆ ನಾನು ಮಾಡಕ್ ಬರ್ತಿದ್ದೀನಿ ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿದ್ರೆ ನಿಮ್ ಪರ್ಸನಾಲಿಟಿನಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ. ಅಲ್ಲಿ ಪ್ರಶ್ನೆ ಕೇಳ್ತಿರೋದು ನಿಮ್ಮ ಜ್ಞಾನದ ಮೇಲಲ್ಲ, ನಿಮ್ಮ ಪರ್ಸನಾಲಿಟಿ ಮೇಲೆ. ಅದ್ರಲ್ಲೂ ಕೂಡ ನನ್ಗೆ ಈಗ ಮಾತಾಡಕ್ ತಪ್ಪಾಗುತ್ತೆ, ಯಾಕಂದ್ರೆ ಇನ್ನೂ ಇಂಟರ್ವ್ಯೂ ಮಾರ್ಕ್ಸ್ ಬಂದಿಲ್ಲ. ಬಟ್ ಮೊದಲನೇ ಹಂತದಲ್ಲಿ ನನಗೆ ಮೊದಲನೇ ಅಟೆಂಪ್ಟ್ ಅಲ್ಲಿ ಇಂಟರ್ವ್ಯೂ ಮಾರ್ಕ್ಸ್ 179 ಬಂದಿರೋದ್ರಲ್ಲಿ ನಾನು ಅರ್ಥಕೊಂಡಿರೋದು ಏನಂತಂದ್ರೆ, ನಿಮ್ಮ ಪರ್ಸನಾಲಿಟಿಯಲ್ಲಿ ಮ್ಯಾಟರ್ ಆಗುತ್ತೆ. ಯಾಕೇನೋ ನೀವು ಕಂಡುಕೊಂಡಿದ್ರೆ ಹೌ ಅಂಡ್ ವಾಟ್ ಯು ವಿಲ್ ಆಲ್ವೇಸ್ ಫಿಗರ್ ಇಟ್ ಔಟ್ ಅನ್ಸುತ್ತೆ. ಅದೇ ರೀತಿ ಸಚಿನ್ ಅವರೇ, ಈ ಸಂದರ್ಭದಲ್ಲಿ ನನಗೆ ನಮ್ಮೊಟ್ಟಿಗೆ ಇನ್ನೊಬ್ರು ಅತಿಥಿ ಇದ್ದಾರೆ, ಅವ್ರನ್ನ ನನಗೆ ಕರಿಬೇಕು ಅಂತ ಬಹಳ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ, ನಮ್ಮ ಅನರ್ಗ್ಯಾಸ್ ಕಂಡಂತೆ ಅವರು ಮಹಾನ್ ಛಲಗಾತಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕೆ ಅಂತ ಹೇಳಿದ್ರೆ, ಮರಳಿ ಯತ್ನವನ್ನು ಮಾಡು ಸಿದ್ಧಿಸುವುದು ಕೊನೆಗೆ ನಿನಗೆ ಅಂತ ಒಂದು ಮಾತಿದೆ. ಆ ಮಾತನ್ನ ಖಂಡಿತವಾಗಿ ಅವರು ಒಂದು ರೂಢಿಸ್ಕೊಂಡು ಒಂದು ಅಧಿಕಾರಿ ಆಗುವವರೆಗೂ, ನಾನು ಅನ್ಕೊಂಡಿರುವಂತೆ ಸಾಧನೆ ಮಾಡುವವರೆಗೂ ನನಗದು ಸಮಾಧಾನ ಇಲ್ಲ ಅನ್ನೋ ರೀತಿ ಇರುವಂತವ್ರು ಒಬ್ರಿದ್ದಾರೆ. 2018ರಲ್ಲಿ 314ನೇ ರ್ಯಾಂಕ್ ಅನ್ನ ಪಡೆದುಕೊಂಡಂತ ಭಾವನಾ HS ಅವರು IRTS ಅಧಿಕಾರಿಯಾಗಿ ಭಾರತೀಯ ರೈಲ್ವೆ ವಿಭಾಗದ ಅಧಿಕಾರಿಯಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ, ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಭಾವನಾ ಮೇಡಮ್, ನಿಮ್ದು ಅನ್ಮ್ಯೂಟ್ ಮಾಡಿ, ನಿಮ್ದು ಮ್ಯೂಟ್ ಆಗಿದೆ. ಹಲೋ ಹಲೋ ಹೆಡ್ಫೋನ್ಸ್ ನ ಅನ್ಪ್ಲಗ್ ಮಾಡಿ ನೋಡಿ ಭಾವನಾ ಅವರೇ, ಮೋಸ್ಟ್ಲಿ ಡೈರೆಕ್ಟ್ ವಾಯ್ಸ್ ಬರ್ಬೋದು. ಭಾವನಾರ ಕೇಳಿಸ್ತಾ ಇದೆ ನಾನು ಮಾತಾಡೋದು? ಭಾವನವ್ರ ಬಗ್ಗೆ ಒಂದೆರಡು ಮಾತನ್ನ ನಾನು ಈ ಸಂದರ್ಭದಲ್ಲಿ ಆಡಕ್ಕೆ ಇಷ್ಟಪಡ್ತೀನಿ. ಖಂಡಿತ. ಅವರು 2018ರಲ್ಲಿ ಅವ್ರ ರ್ಯಾಂಕ್ ಬಂದಾಗ ತುಂಬಾ ಖುಷಿ ಆಯ್ತು. ಅವರು 2019ರಲ್ಲಿ ನಮ್ ಜೊತೆ ಇಂಟರ್ವ್ಯೂ ಬಂದಾಗ ಅವ್ರನ್ನ ಭೇಟಿಯಾಗಿದ್ದೀನಿ. ಅವರ ವಿನಯತೆ ಏನಿದೆ ರ್ಯಾಂಕ್ ಬಂದ ಮೇಲೂ, ಮತ್ತೆ ಅವ್ರ ಶ್ರದ್ಧೆ ಏನಿದೆ, ಅದೆಷ್ಟೋ ಜೂನಿಯರ್ಸ್ ಗಳಿಗೆ ಮಾರ್ಗದರ್ಶಕ ಆಗುತ್ತೆ ಅಂತ ಹೇಳೋದ್ರಲ್ಲಿ ತಪ್ಪಾಗಲ್ಲ. ನಾವು ಅವ್ರ ಜೊತೆ ಆಗ್ಬೋದು, ಅವ್ರ ತಾಯಿಯವ್ರ ಜೊತೆ ತುಂಬಾ ದಿನಗಳನ್ನ ನಾವು ನೋಡಿದೀವಿ. ಅವ್ರು ಯಾವ್ದೇ ರ್ಯಾಂಕ್ ಬಂದ್ರು ಅವ್ರಿಗೆ ಯಾವತ್ತು ಅವರು ಹಂಬಲ್ ಆಗಿ ನಮ್ಗೆ ಯಾವ್ದೇ ರೀತಿಯಲ್ಲಿ ಹೆಲ್ಪ್ ಬೇಕಂದ್ರೂ ಮಾಡ್ತಿದ್ದನ್ನ ಈ ಸಂದರ್ಭದಲ್ಲಿ ನೆನ್ಸ್ಕೊಬೇಕು. ಅದಕ್ಕೆ ನಾನು ಅವರಿಗೆ ಥ್ಯಾಂಕ್ಸ್ ನ ಹೇಳಕ್ ಇಷ್ಟಪಡ್ತೀನಿ. ಅವ್ರನ್ನ ಸುಮಾರು ತಿಂಗಳಾದ್ಮೇಲೆ ನೋಡ್ತಿದ್ದೀನಿ. ಭಾವನಾ ಅವರೇ, ನೀವು ನಿಮ್ಮ ಹೆಡ್ಫೋನ್ಸ್ ಅನ್ನ ಡಿಸ್ಕನೆಕ್ಟ್ ಮಾಡಿ ಚೆಕ್ ಮಾಡ್ಲಿಕ್ಕೆ ಆಗುತ್ತಾ? ಹಲೋ ಹೇಳಿ, ಮಾತಾಡಿ. ಇವಾಗ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಭಾವನಾ ಅವರೇ, ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. ಥ್ಯಾಂಕ್ಸ್ ಅ ಲಾಟ್, ಅಂಡ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಟು ಸಚಿನ್ ಅಂಡ್ ಇನ್ಯಾರ್ಯಾರು ಅನರ್ಘ್ಯ IAS ಇಂದ ಪಾಸ್ ಆಗಿದಾರೋ ಅವ್ರಿಗೆ ಎಲ್ಲಾರ್ಗು ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಫಸ್ಟ್ ಆಫ್ ಆಲ್ ನಾನು ಸಚಿನ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಐ ಹ್ಯಾವ್ ಸೀನ್ ಹಿಮ್ ಆಸ್ ಮೈ ರೋಲ್ ಮಾಡೆಲ್. ಯಾಕೆಂದ್ರೆ ಐ ಆಮ್ ಅ ವೆರಿ ಲೇಟ್ ಎಂಟ್ರೆಂಟ್ ಇನ್ ಟು ಕನ್ನಡ ಲಿಟ್ರೇಚರ್ ಫೀಲ್ಡ್ ಪರ್ಟಿಕ್ಯುಲರ್ಲಿ. ನಾನು ಕನ್ನಡ ತಗೋಬೇಕು ಅಂತ ಅನ್ಕೊಂಡಾಗ್ಲೇನೆ ಇಟ್ ವಾಸ್ ಅ ಕೈಂಡ್ ಆಫ್ ಅ ಮೈಂಡ್ ಬ್ಲಾಕ್ ಫಾರ್ ಮೀ. ನಾನು ಆಲ್ಮೋಸ್ಟ್ ಕನ್ನಡ ನನ್ನ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿತ್ತು. ನಾನು ಓದಿದ್ 10th ಸ್ಟ್ಯಾಂಡರ್ಡ್ ನಲ್ಲಿ. ಆಮೇಲಿಂದ ನನ್ ಕನ್ನಡ ಮುಟ್ಟೇ ಇಲ್ಲ ಅಂತ ಹೇಳ್ಬೋದು. ನಾನು ತಗೊಂಡಿದ್ದು 2017 ನಲ್ಲಿ. ಅವಾಗ ಸರ್ ಅವರು ನಿರಂತರವಾಗಿ ಸಚಿನ್ ಅವರು ಇದ್ದಾರೆ, ಅವ್ರು ಚೆನ್ನಾಗಿ ಬರೀತಾರೆ, ಅವ್ರನ್ನ ನೋಡಿ ಅವ್ರದ್ರಿಂದ ಕಲ್ತ್ಕೊಳ್ಳಿ, ಅವ್ರು ಇವಾಗ ಇಂಟರ್ವ್ಯೂ ವರ್ಗೂ ಹೋಗಿದ್ದಾರೆ, ಅವ್ರ ಹೆಲ್ಪ್ ತಗೊಳ್ಳಿ, ಎಷ್ಟೊಂದ್ ಸರ್ತಿ ಹೇಳಿದಾರೆ. ಲೈಕ್ ಸಚಿನ್ ರೆಫರೆನ್ಸ್ ತಗೊಂಡಿದ್ದಾರೆ. ರಮೇಶ್ ಅವ್ರ ಆಗಿರ್ಬೋದು, ಅವ್ರು ಹೆಂಗೆ ಹಳೆಗನ್ನಡ ಪದ್ಯಗಳನ್ನ ಹೆಂಗೆ ಆನ್ಸರ್ ನಲ್ಲಿ ಸೇರಿಸ್ಕೊಂಡು ಬರೀತಾರೆ, ಅದರಿಂದ ನೀವು ಕಲ್ತ್ಕೊಳ್ಳಿ ಅಂತ ಸಾಕಷ್ಟು ಸರ್ತಿ ಹೇಳಿದ್ದಾರೆ. ಸೊ ಮೈ ಸಕ್ಸಸ್ ವಾಟ್ ಎವರ್ ಐ ಗಾಟ್ ಇಟ್ ಲಾಸ್ಟ್ ಇಯರ್, ಐ ಥಿಂಕ್ ಪರ್ಹ್ಯಾಪ್ಸ್ ಎಲ್ಲೋ ಒಂದ್ ಕಡೆ ಐ ಹ್ಯಾವ್ ಟೇಕನ್ ಇನ್ಪುಟ್ಸ್ ಫ್ರಮ್ ಸಚಿನ್, ಫ್ರಮ್ ರಮೇಶ್, ಗಜಾನನ್ ಆಗಿರ್ಬೋದು. ಯಾರ್ಯಾರು ಈ ಸರ್ತಿ ಆಗಿದಾರೋ ಅವ್ರು ಮುಂಚೆನೆ ಆಗ್ಬೇಕಾಯ್ತು. ದೇ ಜಸ್ಟ್ ಮಿಸ್ಡ್ ಬೈ ಅ ವಿಸ್ಕರ್ ಅಂತ ಹೇಳ್ಬೋದು. ಬಟ್ ಈ ಸರ್ತಿ ಆಗಿರೋದು ಇಟ್ ಇಸ್ ಗಾಟ್ ಅ ಲಾಟ್ ಆಫ್ ಹ್ಯಾಪಿನೆಸ್ ಟು ಮೀ. ನಾನು ಸಚಿನ್ ಅವ್ರನ್ನ ಕರ್ನಾಟಕ ಭವನಲ್ಲಿ ಮೀಟ್ ಮಾಡಿದ್ದೆ. ಇನ್ಫ್ಯಾಕ್ಟ್
ಇಬ್ರು ಅಲ್ಲಿ ಒಟ್ಟಿಗೆ ಇದ್ದಿದ್ದು. ಸೊ ಇವತ್ತು ನಂಗೆ ಇನ್ಫ್ಯಾಕ್ಟ್ ರಿಸಲ್ಟ್ ನೋಡಿದ್ಮೇಲೆ ಐ ಆಮ್ ರಿಯಲಿ ಹ್ಯಾಪಿ ಅಂಡ್ ಇಟ್ ಇಸ್ ಕೈಂಡ್ ಆಫ್ ರೀಇನ್ಫೋರ್ಸ್ಡ್. ನನ್ಗೂನು ಒಂಥರ ಧೈರ್ಯ ಬಂದಿದೆ, ಓಕೆ ಈ ಸರ್ತಿ ಆಗದೆ ಇದ್ರು ಕೂಡ ಇನ್ ಮುಂದಿನ ಸರ್ತಿ ಟ್ರೈ ಮಾಡಿದ್ರೆ ಮತ್ತೆ ಆಗತ್ತೆ ಅಂತ. ಫಸ್ಟ್ ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಭಾವನ ಅವರೇ. ಭಾವನ ಅವರೇ, ನಿಮ್ಮ ಒಂದು ಸಾಧನೆ ಆದಲ್ಲಿ ಖಂಡಿತವಾಗಿ ಕನ್ನಡ ಸಾಹಿತ್ಯ ನಾನು ತಗೊಂಡಿದ್ದೇ ಒಂದು ಆಶ್ಚರ್ಯ ಅಂತ ಹೇಳಿ ತಿಳಿಸಿದ್ರಿ. ಕನ್ನಡ ಸಾಹಿತ್ಯದಲ್ಲೇ ನೀವು ಸಾಧನೆ ಮಾಡಿ ಒಂದು 314 ರ್ಯಾಂಕ್ ಅನ್ನ ಪಡೆದುಕೊಂಡಿದ್ದು ಕೂಡ ಅದು ಸತ್ಯವಾಗಿದೆ. ಯಾವ ರೀತಿ ನಿಮಗೆ ಒಂದು ಅನರ್ಘ್ಯ ಸಹಕಾರಿಯಾಗಿ ನಿಂತು? ಮನೋಜ್ ಸರ್ ಬಗ್ಗೆ ನೀವು ಒಂದೆರಡು ಮಾತು ಹೇಳ್ಬೋದಾ ದಯವಿಟ್ಟು? ಪರ್ಹ್ಯಾಪ್ಸ್ ನಂಗೆ ಕನ್ನಡ ಅಂದ್ರೆ ಇಟ್ ಇಸ್ ಸಿನಾನಿಮಸ್ ವಿತ್ ಮನೋಜ್ ಸರ್. ಯಾಕೆಂದ್ರೆ ಅವ್ರನ್ನ ಬಿಟ್ಟು ನಾನು ಕನ್ನಡದ ಬಗ್ಗೆ ಯೋಚನೆ ಮಾಡಕ್ ಆಗ್ತಾ ಇರ್ಲಿಲ್ಲ. ಅಂಡ್ ಅಲ್ಲಿ ಸೇರ್ಕೊಂಡಿದ್ದು ಕೂಡ ಲೈಕ್ ಹೌ ಸಚಿನ್ ಹೇಳ್ದಂಗೆ ಅವ್ರದ್ದು ಹೆಂಗ್ ಆಕಸ್ಮಿಕವಾಗಿತ್ತು, ನಂದು ಕೂಡ ಅಷ್ಟೇ ಆಕಸ್ಮಿಕವಾಗಿತ್ತು. ನಾನು ಇನ್ಫ್ಯಾಕ್ಟ್ ನಾನ್ ಡೆಲ್ಲಿಗ್ ಬಂದಿದ್ದೇನೆ, ಇಟ್ ವಾಸ್ ನಾನ್ ಪ್ರಿಪೇರ್ ಆಗ್ಬೇಕು ಅಂತ ಅನ್ಕೊಂಡು ಬರ್ಲಿಲ್ಲ, ಅಥವಾ ಅದ್ರ ಬಗ್ಗೆ ಮುಂಚೆ ನಂಗೆ ಐಡಿಯಾನು ಇರ್ಲಿಲ್ಲ. ಇವಾಗ ನಾನ್ ಕೋಚಿಂಗ್ ಅಂತ ತಗೊಂಡಿದ್ದು ಅಂದ್ರೆ ಕನ್ನಡ ಲಿಟ್ರೇಚರ್ ಅಥವಾ ಕನ್ನಡ ಆಪ್ಷನಲ್ ಮಾತ್ರನೇ. ಇನ್ ಬೇರೆ ಎಲ್ಲ ಆಲ್ಮೋಸ್ಟ್ ಅದಕ್ಕಿಂತ ಮುಂಚೆ ನಾನು ಫಸ್ಟ್ 2 ಅಟೆಂಪ್ಟ್ಸ್ ಜಿಯೋಗ್ರಫಿನಲ್ಲಿ ಆಗಿತ್ತು. ಸೊ ಆಗ್ಲೇ ನಾನು ಅದಕ್ಕೆ ಸಾಕಷ್ಟು ನಾನು GS ಇಂದ ಗ್ರೌಂಡ್ ವರ್ಕ್ ಮಾಡ್ಕೊಂಡ್ ಬಂದಿದ್ದೆ. ಆಪ್ಷನಲ್ ಚೇಂಜ್ ಮಾಡ್ಕೊಂಡಾಗ ಒಂಥರ ಯು ಸ್ಟಾರ್ಟ್ ಡೌಟಿಂಗ್ ಯೋರ್ ಸೆಲ್ಫ್. ಮುಂಚಿನ ಆಪ್ಷನಲ್ ನಲ್ಲಿ ತಪ್ಪಾಯ್ತು, ಸೊ ಇದು ಸೆಕೆಂಡ್ ಆಪ್ಷನಲ್ ತಗೊಂಡಿದ್ದೀನಿ, ಇದ್ ನಂಗೆ ವರ್ಕ್ ಆಗತ್ತೋ ಅಥವಾ ಇದ್ರಲ್ಲಿ ಏನಾದ್ರು ತಪ್ಪು ಮಾಡ್ತೀನೋ, ಅದ್ರದ್ದು ಎಷ್ಟೊಂದು ಫಿಯರ್ ಇರುತ್ತೆ. ಬಟ್ ಮನೋಜ್ ಸರ್ ಇಂದ ಸಿಕ್ಕಿದ ಮಾರ್ಗದರ್ಶನದಿಂದ ಆ ಫಿಯರ್ ನನ್ನಲ್ಲಿ ಇಟ್ ವಾಸ್ ನಾಟ್ ಅಟ್ ಆಲ್ ದೇರ್. ಐ ವಾಸ್ ಫಿಯರ್ಲೆಸ್ ಇವನ್ ಇನ್ ಮೈ ಫಸ್ಟ್ ಅಟೆಂಪ್ಟ್. ಎಲ್ಲೋ ಒಂಥರ ಧೈರ್ಯ ಬಂತು, ಓಕೆ ಕನ್ನಡ ಅಂದ್ರೆ ನನ್ನ ಮಾತೃಭಾಷೆ, ಎಷ್ಟೇ ಆಗ್ಲಿ ನಾನು ಐ ಬಿ ಮೋರ್ ಕೇಪಬಲ್ ಆರ್ ಮೋರ್ ಬೆಟರ್ ಇನ್ ಎಕ್ಸ್ಪ್ರೆಸಿಂಗ್ ಮೈ ಸೆಲ್ಫ್ ಈ ಭಾಷೆನ ತಗೊಂಡ್ರೆ. ಅಂಡ್ ಅದು ಗುರುಗಳು ಅಂದ್ರೆ ಮನೋಜ್ ಸರ್ ಪ್ರತಿ ಒಂದು ಹೇಳ್ಕೊಟ್ಟಿದ್ದಾರೆ ನಂಗೆ. ಅಂದ್ರೆ ಆಲ್ಮೋಸ್ಟ್ ಎಷ್ಟೊಂದ್ ಕಡೆ ನಾನ್ ಕೇಳ್ದಂಗೆ ಅಷ್ಟೊಂದ್ ಡೀಟೇಲ್ ಆಗಿ ಮಾಡಲ್ಲ, ಎಷ್ಟೊಂದ್ ಪೋರ್ಷನ್ಸ್ ಬಿಟ್ಟೋಗಿರತ್ತೆ. ಲಿಟ್ರೇಚರ್ ಅಗೇನ್ ಇಟ್ಸ್ ಅ ವೆರಿ ವಾಸ್ಟ್ ಸಬ್ಜೆಕ್ಟ್. ವೆರಾಸ್ ಮನೋಜ್ ಸರ್ ಅವ್ರು ಆತರ ಮಾಡ್ಲಿಲ್ಲ. ಒಂದಿನ ನಾಪ್ಕ ಇದೆ, August 15th ಇಂಡಿಪೆಂಡೆನ್ಸ್ ಡೇ ದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ತೊಗ್ಲಕ್ಕೂ ಶೂದ್ರ ತಪಸ್ಸು 2 ಒಟ್ಟಿಗೆ ಮುಗಿಸ್ಕೊಟ್ಟಿದ್ದಾರೆ. ಅದು ನಂದು ಫಿಲ್ಮ್ಸ್ ಬಂದ್ಮೇಲೆ ಕ್ಲಾಸಸ್ ಲೈಕ್ ನಾನ್ ಮುಗ್ದಿರ್ಲಿಲ್ಲ, ಎಲ್ಲಾ ಕ್ಲಾಸಸ್ ಮುಗ್ದಿರ್ಲಿಲ್ಲ. ಸೊ ನನ್ಗೆ ಅಂತ ಸ್ಪೆಸಿಫಿಕ್ ಆಗಿ ಇಟ್ಕೊಂಡು ಫುಲ್ ಅಷ್ಟು ಪೋರ್ಷನ್ಸ್ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಅಂತ ಡೆಡಿಕೇಟೆಡ್ ಟೀಚರ್ ಐ ಹ್ಯಾವ್ ನೆವರ್ ಕಮ್ ಅಕ್ರಾಸ್. ಅಂಡ್ ಇಟ್ಸ್ ಮೈ ಬ್ಲೆಸ್ಸಿಂಗ್ ಅಥವಾ ಪ್ರಿವಿಲೇಜ್ ಅಂತ ಹೇಳ್ಬೋದು ನನ್ಗೆ ಮನೋಜ್ ಸರ್ ಸಿಕ್ಕಿರೋದು. ಅಲಾಂಗ್ ವಿತ್ ಮನೋಜ್ ಸರ್ ಟಾಪರ್ಸ್ ಮಿಶಾಲ್ ಅವ್ರಾಗಿರ್ಬೋದು, ಸಚಿನ್ ಅವ್ರಾಗಿರ್ಬೋದು, ಬೇಕಾದಷ್ಟು ಜನ ನಂಗೆ ಎಷ್ಟೊಂದ್ ತರದ್ರಲ್ಲಿ, ಅಂದ್ರೆ ಕನ್ನಡ ಒಂದೇ ಅಂತಲ್ಲ, GS ನಲ್ಲೂ ಅಷ್ಟೇ ಎಷ್ಟೊಂದು ಡೌಟ್ಗಳಿದ್ರೆ ಐ ಅಪ್ರೋಚ್ ದೆಮ್. ಇಂಟರ್ವ್ಯೂಗೂ ಅಷ್ಟೇ ಸಚಿನ್ ಅವ್ರು ಹೇಳಿದ್ರು ಲಾಸ್ಟ್ ಟೈಮು ಕಾನ್ ಸ್ಟಡಿ ಗ್ರೂಪ್ ಚೆನ್ನಾಗಿದೆ, ಸಂಕಲ್ಪನ ಚೆನ್ನಾಗಿದೆ, ಅಲ್ಲಿ ನಾನು ಹೋಗಿದ್ದೆ, ನೀವು ಅಲ್ಲೇ ಹೋಗಿ ಅಂತ. ಆತರ ಇನ್ ಒನ್ ಆರ್ ದ ಅದರ್ ವೇ ಬರೀ ಸ್ಟಡೀಸ್ ಅಂತ ಮಾತ್ರ ಅಲ್ಲ, ಎಷ್ಟೊಂದ್ ತರದಲ್ಲಿ ನನ್ ಕನ್ನಡ ಫ್ರೆಂಡ್ಸ್ ಆಗಿರ್ಬೋದು, ಟಾಪರ್ಸ್ ಆಗಿರ್ಬೋದು, ಸರ್ ಆಗಿರ್ಬೋದು, ಯಾವಾಗ್ಲೂ ದೇ ಹ್ಯಾವ್ ಸ್ಟುಡ್ ಬೈ ಮೀ. ನಿಮ್ಮ ಒಂದು ಮಾತುಗಳು ನಿಜವಾಗ್ಲೂ ನಮಗೆ ಸ್ಫೂರ್ತಿದಾಯಕವಾಗಿತ್ತು. ಮನೋಜ್ ಸರ್ ಬಗ್ಗೆ ನೀವು ತಿಳಿಸಿದಂತೂ ನಿಜವಾಗಿಯೂ ಬಹಳ ಸತ್ಯವಾದಂತೆ ಮಾತು. ಯಾಕೆಂದ್ರೆ ಅವ್ರು ಇರೋದೇ ಅದೇ ರೀತಿ ಇರುವಂತದ್ದು, ವಿದ್ಯಾರ್ಥಿಗಳನ್ನೆಲ್ಲರೂ ಕೂಡ ಅದೇ ರೀತಿ ಒಂದು ನೋಡ್ಕೊಳ್ತಿದ್ದು ಅವ್ರು ಅದೇ ರೀತಿ. ಹಾಗಾಗಿ ನೀವು ನಮ್ಮೊಟ್ಟಿಗೆ ಇಷ್ಟೊತ್ತವರೆಗೂ ಇದ್ದದ್ದು ನಮಗೆ ಬಹಳ ಸಂತೋಷವಾಯಿತು. ಸಚಿನ್ ಅವ್ರ ಬಗ್ಗೆ ನೀವು ಮಾತಾಡಿದ್ದು, ಹಾಗೆ ನಿಮ್ಮ ಒಂದು ಯಾವ ರೀತಿ ನಿಮ್ಮ ಒಂದು ಸಾಧನೆ ಬಗ್ಗೆ ನೀವು ಮಾತಾಡಿದ್ದು ತಿಳಿಸ್ಕೊಟ್ಟಿದ್ದು ಬಹಳ ಸಂತೋಷ ಆಯ್ತು. ಧನ್ಯವಾದ ಭಾವನ ಅವರೇ, ನಮ್ಮ ಜೊತೆಗಿದ್ದು. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಹೇಳಿ ಸಚಿನ್ ಅವರೇ, ಭಾವನ ಅವರು ನಿಮ್ ಬಗ್ಗೆ ತುಂಬಾ ಹತ್ರದಿಂದ ನಿಮ್ಮನ್ನ ನೋಡಿರೋರು, ನಿಮ್ಮನ್ನೇ ಕೂಡ ಅವರು ಒಂದು ಇನ್ಸ್ಪಿರೇಷನ್ ಆಗಿ ಸ್ಫೂರ್ತಿಯಾಗಿ ನಾನು ತಗೊಂಡಿದ್ದೆ, ಅವ್ರನ್ನು ಕೂಡ ಅನುಸರಿಸಿದ್ದೆ ಅಂತ ಹೇಳ್ತಾರೆ. ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಇದು ಅವರ ವಿನಯದ ಮಾತುಗಳು. ಮೊದಲನೇದಾಗಿ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಒಂದು ಸೂಕ್ತವಾದಂತ ಗುರು ಇದ್ರೆ, ಒಂದು ಕಲಿಬೇಕಂತ ಛಲ ಇದ್ರೆ, ಕೇವಲ ಕೆಲವೇ ತಿಂಗಳುಗಳಲ್ಲಿ ಅಂತ ಕಠಿಣವಾದಂತಹ ಕನ್ನಡ ಆಪ್ಷನಲ್ ನೇ ಕರಗತ ಮಾಡ್ಕೊಬಹುದು ಅನ್ನೋದಕ್ಕೆ ಒಂದು ಸೂಕ್ತ ಉದಾಹರಣೆ. ಬೆಸ್ಟ್ ಸ್ಟೂಡೆಂಟ್ ಅಂತ ಏನಾದ್ರು ಎಕ್ಸಾಂಪಲ್ ಕೊಡಬಹುದು ಅಂದ್ರೆ ಭಾವನಾ ಅವ್ರನ್ನೇ ಕೊಡ್ಬೋದು. ಓಕೆ, ಅದೇ ರೀತಿ ನೀವು ಒಂದು ಅನರ್ಘ್ಯ ಬಗ್ಗೆ ತಿಳಿಸ್ಕೊಟ್ರಿ, ನಿಮ್ಮ ಒಂದು ಕನ್ನಡ ಸಾಹಿತ್ಯದ ಬಗ್ಗೆ ತಿಳಿಸ್ಕೊಟ್ರಿ, ಎಲ್ಲವೂ ಕೂಡ ಆಯ್ತು. ನೀವು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ರಿ ಅಂತ ಕೇಳ್ಪಟ್ಟೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸಚಿನ್ ಅವರು? UPSC ಅದೆಷ್ಟೋ ಯುವಕರು ನಮ್ಮಂತವ್ರು ಹಲವಾರು ವರ್ಷಗಳನ್ನ UPSC ಎಕ್ಸಾಮ್ ನಲ್ಲಿ ಕಳೆದ್ ಬಿಡೋದನ್ನ ಕಂಡ್ಕೊಂಡಿದ್ರಿಂದ, ತಮ್ಮ UPSC ಮೇನ್ಸ್ ನ ಮಾರ್ಕ್ಸ್ ಮೇಲೆ ಯಾವ್ದಾದ್ರು ಗವರ್ಮೆಂಟ್ ಬಾಡಿಗಳು ಬೇಕಾದ್ರೆ ತಮ್ಮದೇ ಆದಂತಹ ಇಂಟರ್ವ್ಯೂನ ಮಾಡಿಬಿಟ್ಟು ಅದರ ಮೇಲೆ ಪೋಸ್ಟ್ ನ ಕೊಡ್ಬೋದು ಅಂತ 2018ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಹೇಳಿದ ನಂತರ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದವರು 2020ರಲ್ಲಿ ನಮ್ಮಂತ ಜಸ್ಟ್ ಮಿಸ್ಡ್ ಬೈ ಮಾರ್ಜಿನ್ ಅಂತ ಮಾರ್ಕ್ಸ್ ಅಲ್ಲಿ ಇದ್ದವರಿಗೆ ಇಂಟರ್ವ್ಯೂ ಕರೆದಿತ್ತು. 2017ರಲ್ಲಿ ನಾನು ಇಂಟರ್ವ್ಯೂನ 9 ಮಾರ್ಕ್ಸ್ ಇಂದ ಮಿಸ್ ಮಾಡಿದ್ರಿಂದ ಫೈನಲಿಸ್ಟ್ ಅನ್ನ.
ಸೊ ನನಗೆ ಈ ಕಾಲ್ ಬಂದಿತ್ತು. ಆ ಇಂಟರ್ವ್ಯೂ ಬೇಸಿಸ್ ಮೇಲೆ ಫೆಬ್ರವರಿ 2020 ನಂತರ ನಾನು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಿಂದ ಜಾಯ್ನ್ ಆದೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಕೋಲ್ಕತ್ತಾದಲ್ಲಿ ನಾನು ಈಗ ಪೋಸ್ಟೆಡ್ ಆಗಿದ್ದೀನಿ. ಈಗ ಸದ್ಯಕ್ಕೆ ಅಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಬಹಳ ಸಂತೋಷ. ಈಗ ಕೂಡ ನೀವು 213 ರ್ಯಾಂಕ್ ಪಡೆದುಕೊಂಡಿದ್ದೀರಿ. ಅದಕ್ಕೆ ಕಾರಣರಾಗಿರುವಂತೆ ನಿಮಗೆ ಸಂದರ್ಶನಕ್ಕೆ ಕೂಡ ಸಹಾಯ ಮಾಡಿರುವಂತಹ ಒಬ್ಬರು ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ನಿಮಗೆ ಸಾಮಾನ್ಯ ವಿಷಯದಲ್ಲಿ ಆಗಿರ್ಬೋದು ಅಥವಾ ಜನರಲ್ ಸ್ಟಡೀಸ್ ನಾವೇನ್ ಕರಿತೀವಿ, ಎಥಿಕ್ಸ್ ವಿಭಾಗದಲ್ಲಿ ನಿಮಗೆ ಸಹಾಯ ಮಾಡಿದಂತವ್ರು ಹಾಗೂ ನಮ್ಮ ಸಂಸ್ಥೆಯ ಪ್ರಮುಖರಾಗಿ ಇರುವಂತಹ ಒಬ್ರು ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಅವ್ರನ್ನು ಕೂಡ ನಾವು ಬರ್ಮಾಡ್ಕೊಳ್ಳೋಣ. ಅವರೇ ನಮ್ಮ ಸಂಸ್ಥೆಯ GS ಫ್ಯಾಕಲ್ಟಿ ಆಗಿರುವಂತ ಸಂಕೇತ್ ರೆಡ್ಡಿ ಸರ್ ಅವರು. ಸರ್ ನಮಸ್ತೆ. ನಮಸ್ಕಾರ ಸಚಿನ್. Congrats man. Thank you sir. It's wonderful to see you here, you know. And sir, to talk about Sachin, simplicity ಅಂತ ಹೇಳ್ಬೋದಾ? ಯಾಕಂದ್ರೆ ಇಷ್ಟೊತ್ತಿಗೆ ಈ ಸಂದರ್ಶನದಲ್ಲಿ ನೀವೇ ನೋಡಿರ್ಬೋದು ಸಿಂಪ್ಲಿಸಿಟಿ. ಅಂಡ್ ದಟ್ ಸಿಂಪ್ಲಿಸಿಟಿ ಸುಮ್ಮನೆ ಬಂದಿಲ್ಲ, ದಟ್ ಸಿಂಪ್ಲಿಸಿಟಿ ಬಂದಿರೋದು ಕೂಡ ವಿತ್ ಎಕ್ಸ್ಪೀರಿಯನ್ಸ್. ಸೊ ಏನಾಗಿತ್ತು, ಫಸ್ಟ್ ಟೈಮ್ ಅವರು ಫಸ್ಟ್ ಅಟೆಂಪ್ಟ್ ಅಲ್ಲೇ ಇಂಟರ್ವ್ಯೂಗೆ ಹೋದಾಗ ಅವ್ರದ್ದು CV ಇದು ಡ್ಯಾಫ್ ಕಳ್ಸಿದ್ರು. ಆ ಡ್ಯಾಫ್ ಅಲ್ಲಿ ಐ ಡಿಂಟ್ ನೋ ದಟ್ ಹಿ ವಾಸ್ ಟಿಲ್ 10th ಸ್ಟ್ಯಾಂಡರ್ಡ್ ಕನ್ನಡ ಮೀಡಿಯಂ ಅವ್ರದ್ದು ಅಂತ. ಸೊ ಅದ್ರ ಮೇಲೆ ಒಂದು 5 to 10 minutes ಬಿ ಡಿಸ್ಕಸ್ ಅನ್ಸತ್ತೆ ಅವ್ರ ಡ್ಯಾಫ್ ಅಲ್ಲಿ. ಸೊ ಹಿ ಟೋಲ್ಡ್ ಅವ್ರದ್ದೊಂದು ಹಾಬಿ ಇದೆ, ಏನು ಬುಕ್ ರೀಡಿಂಗ್. ಅದು RV ಕಾಲೇಜಲ್ಲಿ ಸ್ಟಾರ್ಟ್ ಮಾಡ್ಕೊಂತಾರೆ ಅವ್ರು ಬುಕ್ ರೀಡಿಂಗ್ ಹಾಬಿನ. ಸೊ ಅಲ್ಲಿ ಅವರು ಇಂಗ್ಲಿಷ್ ಅಲ್ಲಿ ಎಷ್ಟು ಚೆನ್ನಾಗಿ ಕಲ್ತಿದ್ದಾರೆ ಅಂದ್ರೆ, ವೆನ್ ಐ ವಾಸ್ ಕರೆಕ್ಟಿಂಗ್ ಹಿಸ್ ಆನ್ಸರ್ಸ್ ನಂಗೆ ಅಲ್ವರೆಗೂ ಗೊತ್ತೇ ಆಗಿರ್ಲಿಲ್ಲ he was from Kannada medium ಅಂತ. The way he expresses, the way he writes, ಈಗ ಎಷ್ಟು ಸಿಂಪಲ್ ಆಗಿ ಎವ್ರಿಥಿಂಗ್ ಇನ್ ಅ ಸಿಂಪಲ್ ವೇ, ಹೌ ಇಸ್ he talking, even his answers were like that. Not only that, he's from a very humble background and modesty ಅಂತ ಬೇರೆಯವ್ರಿಗೆ ವಿನಯತೆ ಅಂತ ಹೇಳ್ತಿದಾರಲ್ವಾ, ವಿನಯತೆಗೆ ಇನ್ನೊಂದು ಹೆಸರೇ ನಮ್ ಸಚಿನ್ ಅವರು. So he was so modest with all of us, and I have seen him from the time 2016 in that I have seen him, alva. So almost like 4 years together I have seen him. Every move of his I used to know, and every time I saw him, not even once I saw different Sachin. Not even once I saw different Sachin. Avatinda ivattinvargu same Sachin. Even right now when I was talking, this was the Sachin who I met on the first day of the class. So namdu first idalva, we were doing essay batch agit takshana. Yes, you were sitting in the first bench. So after that we spoke for 5 to 10 minutes. Allinda illivargu there's nothing changes. Yav manishya who knows how to handle success and how to handle failures in the same way, he is the most successful person, alva. So he doesn't differentiate between success and failure. He knows both because he has seen both. And he has handled both in the same way, and he has been a role model, really role model for many of them. And I think this is just a beginning for him, because I have lots of hopes on him, because he has a different story to write, and this is just a starting. He just entered really, and I know where he'll go also. So congrats again Sachin. It's amazing to see you here, and I mean see you here and not in this platform, see you in that rank list, which you deserve, like 100% deserving candidate anta heltaralva. That's the best thing which suits, and all the very best. I know long way to go, it's just a starting, and I know you where you'll reach also. Thank you sir. ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಾನು 2016 ನಾನು ಕೋಚಿಂಗ್ ಅಲ್ಲಿ ಹೋದಾಗ, ಅಲ್ಲಿ ಡೆಲ್ಲಿ ಕೋಚಿಂಗ್ ಆಗಿರ್ಬೋದು ಮತ್ತೆ ಕನ್ನಡ ಆಪ್ಷನಲ್ ಮಲ್ಟಿಪಲ್ ಅವರ್ಸ್ ಕಟ್ಲೆ ನಾವು ಅಲ್ಲಿ ಇದ್ದಾಗ ನನಗೆ ಎಸ್ಸೆ ಬಗ್ಗೆ ಏನು ಗೊತ್ತೇ ಆಗಿರಲಿಲ್ಲ. ಯಾಕಂದ್ರೆ ಎಸ್ಸೆ ಅನ್ನೋದು ನಾನು ಯಾವ ರೇಂಜಲ್ಲಿ ಮಿಸ್ ಆಗಿತ್ತು ಅಂದ್ರೆ ನನ್ಗೆ ಗೊತ್ತೇ ಇರಲಿಲ್ಲ ಎಸ್ಸೆ ಪೇಪರ್ ಅನ್ನೋದ್ ಬಗ್ಗೆ ನಾನು ಫೋಕಸ್ ಮಾಡ್ಬೇಕು ಅಂತ. ಅದು ಗೊತ್ತಾಗಿದ್ದು ಯಾವಾಗ ಎಸ್ಸೆ ಇಂಪಾರ್ಟೆನ್ಸ್ ಅಂತಂದ್ರೆ ಸಂಗೀತ್ ಸರ್ ಅವ್ರದ್ದು ಕ್ಲಾಸ್ನ ಫಸ್ಟ್ ಟೈಮ್ ಕೂತಾಗ ನಾನು ಅವಾಗ ಕನ್ನಡ ಕ್ಲಾಸ್ ಆದ ತಕ್ಷಣ ಅವ್ರದ್ದು ಎಸ್ಸೆ ಕ್ಲಾಸ್ ಇತ್ತು, ಟ್ರಯಲ್ ಕ್ಲಾಸ್ ಇದೆ ಬನ್ನಿ ಅಂದ್ರು, ಹೋಗಿ ಕೂತ್ಕೊಂಡ್ವಿ, ಎಸ್ಸೆನ ತಿಳ್ಕೊಂಡೆ. ಅವಾಗ ಅನ್ಸ್ತು ಎಸ್ಸೆನಿಂದ ಅವ್ರು ಹೇಳಿದ್ ಒಂದ್ ಮಾತು ನಂಗೆ ಇನ್ನೂ ನೆನಪಿದೆ, essay is one paper which can make or break a candidate. It can pull you into list or it can throw you out of the list ಅಂತ. ಅವರು ಹೇಳ್ಕೊಟ್ಟಂತ ಎಸ್ಸೆದ ಬ್ಯಾಕ್ ಗ್ರೌಂಡ್ ನಾನು ಇಲ್ಲಿನವರೆಗೂ ನನ್ನ 3 ಅಟೆಂಪ್ಟ್ ಅಲ್ಲೂ ಕೂಡ ನಾನು ಅದೇ ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾಡಿದ್ದೀನಿ. ನನ್ನ 2018ನೇ ಅಟೆಂಪ್ಟ್ ಅಲ್ಲಿ ಎಲ್ಲಾ ಪೇಪರ್ಗಳು ಕಡಿಮೆ ಬಂತು, ಆದ್ರೆ ಎಸ್ಸೆ ಮಾತ್ರ ಇನ್ನೂವರೆಗೂ ನನಗೆ ಯಾವಾಗ್ಲೂ ಕೈ ಹಿಡ್ಕೊಂಡು ಹೋಗಿದೆ, ಈವನ್ ಟು ಮೇನ್ಸ್ ಟು ಇಂಟರ್ವ್ಯೂ ಇವನ್ ಅಂತ. ಅದಕ್ಕೆ ನಾನು ಸರ್ಗೆ ತುಂಬಾ 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 ಧನ್ಯವಾದ ಅರ್ಪಿಸ್ಬೇಕು.
ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಆಲ್ಸೋ ನನ್ನ ಇಂಟರ್ವ್ಯೂ ಸಂದರ್ಭದಲ್ಲಿ ಅವರು ಡ್ಯಾಫ್ನ ಡೀಟೇಲ್ ಆಗಿ ಇನ್ವಾಲ್ವ್ ಮಾಡಿಕೊಟ್ರು. ಈ ಸಲದ ಇಂಟರ್ವ್ಯೂನಲ್ಲೂ ಕೂಡ ಅವರು ನನ್ನ ಹಾಬೀಸ್ಗಳಾಗಿರ್ಬೋದು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರು. ಇಟ್ ವಾಸ್ ಅ ಪ್ಲೆಜರ್ ಟು ಹ್ಯಾವ್ ಅ ಕಾಮನ್ ಹಾಬಿ ಬಿಟ್ವೀನ್ ಅಸ್. ಸೊ ಅದ್ರದ್ದು ಇಂಟರ್ವ್ಯೂ ಮಾರ್ಕ್ಸ್ ಬಂದಾಗ ನಾನು ಹೇಳ್ಬೋದು ಇನ್ನೂ ಎಷ್ಟು ಚೆನ್ನಾಗಿದೆ ಇದಾಗಿದೆ ಅಂತ. ಬಟ್ ಅದಕ್ಕೆ ಅದು ಇಲ್ದಿದ್ರು ಕೂಡ ತುಂಬಾ ತುಂಬಾ ಧನ್ಯವಾದ ನನ್ನ ಸರಿಗೆ ಅರ್ಪಿಸ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ನಮ್ಮ ಅನರ್ಗೆ ಸಂಸ್ಥೆಯಲ್ಲಿ ಉತ್ತಮವಾದಂತಹ ರ್ಯಾಂಕ್ ಪಡ್ಕೊಂಡಂತ ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ನಿಮ್ಮ ಒಂದು ಸಹಕಾರ ಬಹಳ ಬಹಳ ದೊಡ್ಡ ಮಟ್ಟಿಗಿದೆ ಸರ್. ನೀವು ನಮ್ಮೊಂದಿಗಿದ್ದು ನಮ್ಮ ಎಲ್ಲರಿಗೂ ಕೂಡ ಮಾರ್ಗದರ್ಶನ ನೀಡ್ತಾ ಇರೋದು ತುಂಬಾ ಖುಷಿ ಆಗುವಂತ ವಿಚಾರ. ಧನ್ಯವಾದ ನಮ್ಮ ಜೊತೆ ಇಷ್ಟೊತ್ತಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಸಚಿನ್ ಅವರೇ, ಅದೇ ರೀತಿ ನನಗೆ ಒಂದು ವಿಚಾರ ಗೊತ್ತಿರ್ಲಿಲ್ಲ. ಸಂಕೇತ್ ಸರ್ ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು ನೀವು ನಿಮ್ಮ 10ನೇ ತರಗತಿವರೆಗೂ ಕನ್ನಡ ಮೀಡಿಯಂ ಅಲ್ಲಿ ಓದಂತವ್ರು ಅಂತ ತಿಳ್ಕೊಂಡೆ. ನಿಮ್ಗೆ ಕನ್ನಡ ಸಾಹಿತ್ಯ ಹಾಗಾದ್ರೆ ಮೊದಲಿಂದಲೂ ಕೂಡ ಅದು ರೂಢಿ ಆಗಿತ್ತು ಅಂತ ಅನ್ಸುತ್ತೆ. ಹಾಗಾಗಿ ನೀವು ಕನ್ನಡ ಐಚ್ಛಿಕ ವಿಷಯವನ್ನ ತಗೊಳ್ಳೋದಕ್ಕೆ ಬಹಳ ಒಂದು ಸುಲಭವಾಯ್ತು. ಹಾಗೆ ಹೇಳಿದ್ರೆ ತಪ್ಪಾಗಲ್ಲ. 10ನೇ ತರಗತಿವರೆಗೂ ನಾವು ಕನ್ನಡನ ಚಿದ್ರ ರೀತಿಯಲ್ಲಿ ಓದ್ತೀವಿ. ಪ್ರತಿಯೊಂದು ತರಗತಿಯಲ್ಲಿ ಒಂದೊಂದು ಪಾರ್ಟ್ ಬೈ ಪಾರ್ಟ್ ಓದ್ತೀವಿ. 11th and 12th ಅಲ್ಲಿ ಕನ್ನಡ ಯೂಶಲಿ ಥರ್ಡ್ ಲ್ಯಾಂಗ್ವೇಜ್ ಆಗ್ಬಿಟ್ಟು ಬರುತ್ತೆ. ಅವಾಗ ಅದನ್ನ ಒಂದ್ ರೀತಿನಲ್ಲಿ ಹಿಂದೆ ಹಾಕ್ಬಿಟ್ಟು ಯೋಚನೆ ಮಾಡ್ತಾರೆ. ಆದ್ರಿಂದ ಕನ್ನಡ ಸಾಹಿತ್ಯದಲ್ಲಿ ಒಂದು ಆಸಕ್ತಿ ಜೊತೆಗೆ ಎರಡನೇದೇನಂದ್ರೆ ಇಷ್ಟು ವರ್ಷಗಳನ್ನು ಚಿದ್ರವಾಗಿ ಹಲವು ಸಂಗತಿಗಳನ್ನ ಓದಿದ್ನ ಒಂದೇ ಸಲ ಕ್ರೋಢೀಕರಣಗೊಳಿಸಿ ಒಂದು ವಿಶ್ವವಾಗಿ ಓದೋದಂತದ್ದು ಅವಕಾಶ ದೊರಕಿತ್ತು. ಅದಕ್ಕೆ ನಾನು ಅದು ಅನ್ಕೊಂಡೆ, ನನ್ಗೆ ಅಡ್ವಾಂಟೇಜು ಆಗ್ಬೋದು ಅನ್ಕೊಂಡೆ. ನನ್ನ ಅನುಭವಕ್ಕೆ ಮತ್ತೆ ತಿಳುವಳಿಕೆಗೆ ಹೆಚ್ಚು ಸಹಕಾರಿ ಆಗುತ್ತೆ ಅಂತ ಅನ್ಕೊಂಡು ಆ ಕನ್ನಡ ಆಪ್ಷನ್ ತಗೊಂಡೆ ನಾನು. ಅದೇ ರೀತಿ ಒಬ್ಬ ವ್ಯಕ್ತಿಗೆ ಒಳ್ಳೆಯ ಸ್ನೇಹಿತ ಅಂದ್ರೆ ಪುಸ್ತಕ ಅಂತೆ. ನೀವು ಪುಸ್ತಕ ಕೂಡ ಓದುವಂತದ್ದು ಹವ್ಯಾಸ ಇಟ್ಕೊಂಡಿದ್ರಿ ಅಂತ ಕೇಳ್ಪಟ್ಟೆ. ಅದು ನಿಮ್ಗೆ ಎಷ್ಟು ಮಟ್ಟಿಗೆ ಸಹಕಾರಿ ಆಯ್ತು? ಹೌದು, ಇಂಟರ್ವ್ಯೂನಲ್ಲಿ ನನಗೆ ಮೊದಲನೇದಾಗಿ ನನಗೆ ಪುಸ್ತಕ ಓದಕ್ ಶುರು ಮಾಡಿದ್ದು ಕನ್ನಡದಲ್ಲಂತೂ ಮುಂಚಿಂದಾನೇ ಓದ್ತಿದ್ದೆ. ಬಟ್ ಇಂಗ್ಲಿಷ್ ಮೀಡಿಯಂ ಶಿಫ್ಟ್ ಆದಾಗ ನನಗೆ ಇಂಗ್ಲಿಷ್ ಪುಸ್ತಕಗಳು ತುಂಬಾ ಹೆಲ್ಪ್ ಮಾಡಿದ್ದು. ನಾಟ್ ಓನ್ಲಿ ನಾಲೆಜ್ ಬಟ್ ಇಂಗ್ಲಿಷ್ ಕಲಿಯಕ್ಕೆ ನಂಗೆ ತುಂಬಾ ಹೆಲ್ಪ್ ಆಯ್ತು. ನಾನು 2011ರಲ್ಲಿ ನನ್ನ 11th ಸ್ಟ್ಯಾಂಡರ್ಡ್ ಅಲ್ಲಿ ಮೊದಲನೇ ಬಾರಿಗೆ ಇಂಗ್ಲಿಷ್ ಪೇಪರ್ನ ತಗೊಂಡಿದ್ದು ಡೆಕ್ಕನ್ ಹೆರಾಲ್ಡ್. ಆ ಡೆಕ್ಕನ್ ಹೆರಾಲ್ಡ್ ನ ಓದ್ಬೇಕಾದ್ರೆ ನನಗೆ ಏನೇನೂ ಅರ್ಥ ಆಗಿರ್ಲಿಲ್ಲ. ಯಾಕಂದ್ರೆ ಅವರ ಬಳಸುವಂತ ಪದಗಳು, ನಾನು ಇಂಗ್ಲಿಷ್ ನ ಶುರು ಮಾಡಿದ್ದು ಅಂದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ನನಗೆ 7th ಸ್ಟ್ಯಾಂಡರ್ಡ್ ಅಲ್ಲಿ ಶುರು ಆಗುತ್ತೆ. 7th to 10th ಅಲ್ಲಿ ನಾವು ತುಂಬಾ ಬೇಸಿಕ್ ಇಂಗ್ಲಿಷ್ ಕಲ್ತಿರ್ತೀವಿ. ಅಂಡ್ ನಾನು ಡೆಕ್ಕನ್ ಹೆರಾಲ್ಡ್ ಪೇಪರ್ನ ಓದ್ಬೇಕಾದ್ರೆ ನನ್ಗೆ ಏನೇನೂ ಅರ್ಥ ಆಗದಿರ್ಬೇಕಾದ್ರೆ ನಾನು ಅನಿಸ್ತು ತುಂಬಾ 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 ಹಿಂದಿದ್ದೀನಿ ಅಂತ. ಅವತ್ತಿಂದ ನಾನು ಇಂಗ್ಲಿಷ್ ಪುಸ್ತಕಗಳನ್ನ ಓದೋದು ಒಂದು ತಿಳುವಳಿಕೆಗಾದ್ರು, ಎರಡನೇದು ಅತ್ಯಂತ ಪ್ರಮುಖವಾಗಿ ನನಗೆ ಇಂಗ್ಲಿಷ್ ಇಂಪ್ರೂವ್ ಆಗ್ಲಿ ಅಂತ. ನಾನು ನೋಡುವಂತ ಇಂಗ್ಲಿಷ್ ಮೂವೀಸ್ ಗಳಾಗಿರ್ಬೋದು, ಇಂಗ್ಲಿಷ್ ಸೀರಿಯಲ್ಸ್ ಗಳಾಗಿರ್ಬೋದು, ಎಲ್ಲದರಲ್ಲೂ ನನ್ನ ಸಬ್ ಟೈಟಲ್ಸ್ ಇನ್ನೂ ರನ್ ಆಗ್ತಿರುತ್ತೆ. ಯಾಕಂದ್ರೆ ನನ್ನ ಪ್ರೊನೌನ್ಸಿಯೇಷನ್ ಆಫ್ ಇಂಗ್ಲಿಷ್ ಕಲ್ತಿರೋದೇ ಆ ಸಬ್ ಟೈಟಲ್ಸ್ ಗಳಿಂದ ಮತ್ತೆ ಮಿರರ್ ಮುಂದೆ ಮಾತಾಡೋದ್ರಿಂದ. ಸೊ ಪುಸ್ತಕ ಓದೋದು ನನ್ನ ಹಾಬಿನೂ ಹೌದು, ನನ್ಗೆ ಅವಶ್ಯಕತೆನೂ ಹೌದಾಗಿತ್ತು. ಓಕೆ, ಅದೇ ರೀತಿ ಈಗ ಯುವಕರು ತುಂಬಾ ಗೊಂದಲದಲ್ಲಿದ್ದಾರೆ, ಮುಂದಿನ ಆಕಾಂಕ್ಷಿಗಳು. ಸಚಿನ್ ಅವರೇ, ಯಾವ ರೀತಿ ಗೊಂದಲ ಅಂತ ಹೇಳಿದ್ರೆ, ನಾನು ಯಾವ್ದು ಒಂದು ವಿಷಯವನ್ನ ಐಚ್ಛಿಕ ವಿಷಯವಾಗಿ ತಗೊಳ್ಬೇಕು, ನಾನು ಇದರಲ್ಲಿ ಸ್ವಲ್ಪ ಕಡಿಮೆ ಇದ್ದೀನಿ, ನನಗೆ ಸ್ವಲ್ಪ ಜಾಸ್ತಿ ಇದ್ದೀನಿ ಅಂತ ಕೆಲವರಿಗೆ ಅಹಂ ಕೂಡ ಇರುತ್ತೆ. ನನಗೆ ಕನ್ನಡ ಗೊತ್ತು ಅನ್ನುವಂಥದ್ದು, ಕೆಲವರು ನನ್ ಕನ್ನಡ ಗೊತ್ತಿಲ್ಲ ಅನ್ನುವಂಥದ್ದು ಕೂಡ ಇರುತ್ತೆ. ಯಾಕೆಂದ್ರೆ ನೀವು ಕನ್ನಡ ವಿಷಯವನ್ನ ಐಚ್ಛಿಕವಾಗಿ ತಗೊಂಡಿರೋದ್ರಿಂದ ಯಾವ ರೀತಿ ಒಂದು ಯುವಕರಿಗೆ ಒಂದು ಈ ಪರೀಕ್ಷೆಗೆ ಒಂದು ಕನ್ನಡ ಐಚ್ಛಿಕ ವಿಷಯ ಉಪಯೋಗ ಆಗುತ್ತೆ ಅಂತ ಹೇಳಿ ತಿಳಿಸ್ತೀರಿ? ಆ ಕನ್ನಡ ಐಚ್ಛಿಕ ವಿಷಯ ಒಂದು ರೀತಿನಲ್ಲಿ ತುಂಬಾ ಒಳ್ಳೆಯಂತಹ ವಿಷಯ ಇದೆ. ಯಾಕಂದ್ರೆ ಇದರಲ್ಲಿ ನೀವು ಒಮ್ಮೆ ಒಂದು ಹಂತವನ್ನು ತಲುಪಿದ ನಂತರ ಆ ನೈಪುಣ್ಯತೆನ ಸ್ವಲ್ಪ ಹೆಚ್ಚು ಮಾಡ್ಕೊಳ್ಳೋದ್ರಿಂದ ಮಾರ್ಕ್ಸ್ ನ ಗಳಿಸ್ಕೊಬಹುದು ಅಂತ ನನ್ಗೆ ಅನ್ಸುತ್ತೆ. ಆದ್ರೆ ಪ್ರತಿಯೊಬ್ಬರಿಗೂ ಕನ್ನಡ ಆಪ್ಷನ್ ಎಲ್ಲ ತಗೊಳ್ಬೇಕು ಅಂತ ನಾನು ಹೇಳಲ್ಲ. ಅವರು ಪ್ರತಿಯೊಬ್ರು ತಮ್ಮ ತಮ್ಮ ಸ್ವಂತ ಸಾಮರ್ಥ್ಯದಲ್ಲಿ ತಿಳ್ಕೊಬೇಕು. ನನ್ಗೆ ಯಾವ ರೀತಿಯಲ್ಲಿ ಹೆಲ್ಪ್ ಆಯ್ತು ಅಂದ್ರೆ, ನಾನು 10 ವರ್ಷ ಕನ್ನಡ ಓದಿದ್ರಿಂದ ಮತ್ತು ಬರ್ದಿರೋದ್ರಿಂದ ಕನ್ನಡ ಬರವಣಿಗೆ ನನ್ಗೆ ಯಾವತ್ತೂ ತೊಂದರೆ ಆಗಿರ್ಲಿಲ್ಲ. ಕನ್ನಡದ ಬಗ್ಗೆ ಮಾತನಾಡೋದು ಮತ್ತು ಬರವಣಿಗೆ ತೊಂದರೆ ಆಗಿರೋದ್ರಿಂದ ನನಗೆ 1ನೇ ಅಟೆಂಪ್ಟ್ ಅಲ್ಲಿ ಬೇಗ ಗ್ರಾಸ್ ಮಾಡ್ಕೊಳಕಾಯ್ತು. ಆದ್ರೂನು ಶ್ರೀ ಭಾವನಾ ಅಂತವ್ರಿಂದ ನೋಡ್ಬೋದು ಏನಂತಂದ್ರೆ, ಸೆಕೆಂಡ್ ಲ್ಯಾಂಗ್ವೇಜ್ ಆದ್ರೂನು ಕೂಡ ಬರವಣಿಗೆ ಮತ್ತೆ ಗ್ರಾಸ್ಪಿಂಗ್ ಅಲ್ಲಿ ನೀವು ಸ್ಟ್ರಾಂಗ್ ಇದ್ರೆ ನೀವು 1ನೇ ಅಟೆಂಪ್ಟ್ ಅಲ್ಲಿ ಮಾಡ್ಕೊಬಹುದು ಅಂತ. ಈವನ್ ವಿಶಾಲಕ್ಕ ಅವರು ಕೂಡ ಕನ್ನಡವನ್ನು ತುಂಬಾ ಬೇಗ ಕ್ಯಾಚ್ ಅಪ್ ಮಾಡ್ಕೊಳೋದ್ರಿಂದ, ಅವ್ರದ್ದು ಅನ್ಕೋತೀನಿ ಅವ್ರ ಫಸ್ಟ್ ಲ್ಯಾಂಗ್ವೇಜ್ ಆಗಿರ್ಲಿಲ್ಲ ಅಂತ, ಅವ್ರ ಮದರ್ ಟಂಗ್ ಆಗಿಲ್ದಿದ್ರು ಕೂಡ ಕನ್ನಡವನ್ನ ಕ್ಯಾಚ್ ಅಪ್ ಮಾಡ್ಕೊಂಡು ಅದನ್ನ ಮಾಸ್ಟರಿ ಮಾಡ್ಕೊಂಡು ಅದ್ಭುತ ಆದಂತ ಅದನ್ನ ಮಾಡ್ಕೊಂಡಿದ್ರೆ. ಯಾಕಂದ್ರೆ ನನ್ನ ಮಾತೃಭಾಷೆನೂ ಮನೆಯಲ್ಲಿ ಕನ್ನಡ ಇರೋದ್ರಿಂದ ನನಗೆ ಒಂದ್ ಲೆಕ್ಕದಲ್ಲಿ ಅಡ್ವಾಂಟೇಜಸ್ ಇತ್ತು. ಡಿಸ್ಅಡ್ವಾಂಟೇಜ್ ಇನ್ ಪಾಯಿಂಟ್ ಆಫ್ ವ್ಯೂ ಇಂದ ಭಾವನವ್ರಾಗಿರ್ಬೋದು ಮತ್ತೆ ವಿಶಾಲಕ್ಕ ಅವರು ತುಂಬಾ ಚೆನ್ನಾಗಿ ಹೇಳ್ಬೋದು ಅಂತ ಅನ್ಕೋತೀನಿ. ಒಂದು ಲೆಕ್ಕದಲ್ಲಿ ನಿಮ್ ಕನ್ನಡದ ಬಗ್ಗೆ ಒಂದ್ ಸ್ವಲ್ಪನಾದ್ರು ಹಿಡ್ತಾ ಇದ್ರೆ ಅದನ್ನ ನೈಪುಣ್ಯತೆ ತೆಗೆದುಕೊಳ್ಳೋದ್ರಲ್ಲಿ ತುಂಬಾ ಕಷ್ಟ ಆಗಲ್ಲ ಅಂತ ನನ್ನ ಅಭಿಪ್ರಾಯ. ಓಕೆ ಓಕೆ, ಅದೇ ರೀತಿ ಈಗ ಯಾವ ರೀತಿ ಒಂದು ಕಿವಿ ಮಾತನ್ನ ಹೇಳ್ತೀರಿ ಮುಂದಿನ ಆಕಾಂಕ್ಷಿಗಳಿಗೆ? ನೀವು ಯಾವ ತರ ಒಂದು ಸಿದ್ಧತೆಯನ್ನ ಮಾಡ್ಕೊಂಡ್ರೆ, ಯಾವ ರೀತಿಯಾದಂತ ನಿಮ್ಮಲ್ಲಿ ಬದ್ಧತೆ ಅನ್ನೋದಿದ್ರೆ ನೀವು ಒಂದು ಇದ್ರಲ್ಲೂ ಕೂಡ ನೀವು ಯಶಸ್ಸನ್ನ ಕಾಣಬಹುದು ಅಂತ ನಿಮ್ಮ 213ನೇ ರ್ಯಾಂಕ್ ಪಡೆದುಕೊಂಡಿರುವಂತ ಹಿರೇಮಠ ಅವ್ರನ್ನ, ಸಚಿನ್ ಹಿರೇಮಠ ಅವ್ರನ್ನ ಅವರು ತುಂಬಾ ಆಕಾಂಕ್ಷೆಗಳು ಇಟ್ಕೊಂಡು ಕಾಯ್ತಾ ನೋಡ್ತಾ ಇದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀರಿ?
ಮೊಟ್ಟ ಮೊದಲನೇದಾಗಿ ನಾನು ಪ್ರತಿಯೊಂದು ಆಸ್ಪಿರೆಂಟ್ ಅಲ್ಲಿ ಕೇಳ್ಕೊಳೋದೇನಂದ್ರೆ ವೈ ಅನ್ನೋದನ್ನ ದಯವಿಟ್ಟು ರೂಪಿಸ್ಕೊಳ್ಳಿ. ಯಾಕೆ ಯು ಪಿ ಎಸ್ ಸಿ ಎಕ್ಸಾಮಿಗೆ ಬರ್ತಿದ್ದೀನಿ ಅಂತ ಕೇವಲ ಯಾರ್ದೋ ಒಬ್ಬರದ ಆಸೆಯಿಂದ, ಇಚ್ಛೆಯಿಂದಾಗಿ ಅಥವಾ ಪವರ್ ಇಂದ ಬಂದ್ರೆ ಹಲವಾರು ಪ್ರಯತ್ನಗಳವರೆಗೆ ನಿಮ್ಮ ಸ್ಥೈರ್ಯ ಇರಲ್ಲ, ಹೋಗ್ಬಿಡ್ತೀರಾ. ಎರಡನೇದಾಗಿ ಒಮ್ಮೆ ನೀವು ವೈ ಅಂತ ತಗೊಂಡ್ಮೇಲೆ ಹೌ ಅಂಡ್ ವಾಟ್ ನೀವು ಹುಡ್ಕೋದು ಬಹಳ ಕಷ್ಟ ಆಗಲ್ಲ. ಸುಮಾರಷ್ಟು ಟಾಪರ್ಸ್ಗಳ ವಿಡಿಯೋಗಳಿದಾವೆ, ಎಲ್ಲರದು ಒಂದು ಕಾಮನ್ ಥೀಮ್ ಇದೆ, ಎಲ್ಲರೂ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಎಲ್ಲರೂ ಟೈಮ್ಲಿ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ, ಎಲ್ಲರೂ ಒಂದು ಕಾಮನ್ ಸೋರ್ಸ್ ಆಫ್ ಬುಕ್ ಇದೆ. ಪ್ರತಿ ವಿಷಯಕ್ಕೂ ಒಂದೊಂದು ಪುಸ್ತಕನ ಹೆಚ್ಚು ಸಲ ಓದೋದಕ್ಕೆ ಜಾಸ್ತಿ ಉಪಯೋಗ ಆಗುತ್ತೆ ದ್ಯಾನ್ ಒಂದೇ ಸಬ್ಜೆಕ್ಟಿಗೆ ತುಂಬಾ ಬುಕ್ಸ್ಗಳನ್ನ ಓದೋದ್ರಿಂದ. ಇದನ್ನು ಅರ್ಥಕೊಬೇಕಾಗುತ್ತೆ ನೀವು. ಮೂರನೇದಾಗಿ ನೀವು ಎಷ್ಟೇ ಓದಿದ್ರು ಅದನ್ನ ನೀವು ಎಕ್ಸ್ಪ್ರೆಸ್ ಮಾಡೋ ತನಕನು ಅಲ್ಲಿ ಮಾರ್ಕ್ಸ್ ಬರಲ್ಲ. ಯಾಕಂದ್ರೆ ಯು ಪಿ ಎಸ್ ಸಿ ಫಸ್ಟ್ 2 ಹಂತಗಳಲ್ಲಿ ನಿಮ್ಮನ್ನ ಅವರು ಮುಖ ಪರಿಚಯ ಇರಲ್ಲ, ನಿಮ್ಮಲ್ಲಿ ಎಷ್ಟು ನಾಲೆಜ್ ಇದೆ ಅಂತ ಗೊತ್ತಾಗೋದು ನಿಮ್ಮ ಪೇಪರ್ ಅಲ್ಲಿ. ಆದ್ರಿಂದ ಪ್ರಿಲಿಮ್ಸಿಗೂ ಕೂಡ ಟೆಸ್ಟ್ ಸೀರೀಸ್ ನ ಜಾಯಿನ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಮೇನ್ಸಿಗೆ ಟೆಸ್ಟ್ ಸೀರೀಸ್ ಜಾಯಿನ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಯಾವ್ದಾದ್ರು ಒಂದು 1-to-1 ಡಿಸ್ಕಷನ್ಗೆ ಇನ್ವಾಲ್ವ್ ಆಗಿ. ಯಾಕಂದ್ರೆ ನನ್ನ 2ನೇ ಹಂತದಿಂದ 3ನೇ ಪ್ರಯತ್ನದಲ್ಲಿ 1-to-1 ಡಿಸ್ಕಷನ್ಗಳು ತುಂಬಾ ಹೆಲ್ಪ್ ಆಯ್ತು ಅಂತ ನಂಗೆ ಅನ್ಸುತ್ತೆ. ಎಲ್ಲಿ ನಾನು ತಪ್ಪಿದ್ದೀನಿ ಅಂತ ಯಾರೋ ಒಬ್ರು ತೋರಿಸ್ಕೊಟ್ರೆ ಅದರಿಂದ ಇಂಪ್ರೂವ್ ಮಾಡಕ್ಕೆ ನಿಮ್ಗೆ ಜಾಸ್ತಿ ಈಸಿ ಆಗುತ್ತೆ ದ್ಯಾನ್ ನಿಮ್ಗೆ ಸಿಂಪ್ಲಿ 10ಕ್ಕೆ 8 ಮಾರ್ಕ್ಸ್ಗಳು ಕೊಟ್ಬಿಟ್ಟು ಏನು ಹೇಳ್ದೇ ಇದ್ರೆ ನಾವು ನಮಗ್ ಅನ್ಕೋತೀವಿ ನಾವು ತುಂಬಾ ಚೆನ್ನಾಗಿ ಮಾಡ್ತಿದೀವಿ ಅಂತ. ಆದ್ರೆ ಯು ಪಿ ಎಸ್ ಸಿ ಎಕ್ಸಾಮ್ ಅಲ್ಲಿ ನಿಮ್ಗೆ 10ಕ್ಕೆ 8 ಬರಲ್ಲ, 10ಕ್ಕೆ 2, 1 ಬಂದು ನನ್ನ ರೀತಿಯಲ್ಲಿ 2ನೇ ಹಂತದಲ್ಲಿ ಬಿದ್ದಂಗೆ ಹೊರಗೆ ಬಿದ್ಬಿಡ್ತೀವಿ. ಆದ್ರಿಂದ ದಯವಿಟ್ಟು ನಿಮ್ಮ ಪ್ರಯತ್ನನ ಒಮ್ಮೆ ಪರಿಶೀಲಿಸಿ. ಯಾವ್ದಾದ್ರು ಹಳೆ ಟಾಪರ್ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ರೈಟರ್ಸ್ ಆಗಿರ್ಬೋದು, ಅಥವಾ ಯಾವ್ದಾದ್ರು ಟೆಸ್ಟ್ ಸೀರೀಸ್ ಇಂದು ಗೈಡೆನ್ಸ್ ಆಗಿರ್ಬೋದು, ದಯವಿಟ್ಟು ಅದನ್ನ ಮಾಡ್ಕೊಳ್ಳಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಇಂಟರ್ವ್ಯೂವಿನ ಸಂದರ್ಭ ಬಂದಾಗ ಅದಕ್ಕೆ ನಿಮ್ಮ ಪರ್ಸನಾಲಿಟಿ ಏನಿರುತ್ತೆ ಅದು ರಿಫ್ಲೆಕ್ಟ್ ಆಗುತ್ತೆ. ನಿಮ್ಮ ನಾಲೆಜ್ ಅಲ್ಲಿ ಅದರಿಂದ ಏನೇ ಆದಂತಹ ಭಾರಿ ಆದಂತಹ ಪರಿಣಾಮ ಅಲ್ಲಿ ಬೀರಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಹಂತಕ್ಕೆ ಬಂದಾಗ ನಿಮ್ಗೆ ಗೈಡೆನ್ಸ್ ಕೊಡಕ್ಕೆ ತುಂಬಾ ಜನ ಇರ್ತಾರೆ. ನೀವು ಅವಾಗ ಆಲ್ರೆಡಿ 50% ಪ್ರಾಬಬಿಲಿಟಿಲಿ ಇರ್ತೀರಾ. ನಿಮ್ಗೆ ಆಲ್ರೆಡಿ ನೀವು ಡಿಮ್ಯಾಂಡ್ ಅಲ್ಲಿ ಬಂದಿರ್ತೀರಾ, ನಿಮ್ಗೆ ಗೈಡೆನ್ಸ್ ತುಂಬಾ ಕೊರತೆ ಏನಿರಲ್ಲ. ಆದ್ರೆ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ಗೆ ದಯವಿಟ್ಟು ಪರಿಶ್ರಮ ಪಡಿ. ಎಲ್ರು ಮಾಡಿರುವಂತಾನೆ ನೀವು ಮಾಡಿದ್ರೆ ಎಲ್ಲ ರೀತಿಯಂತಹ ಟಾಪರ್ಸ್ ರೀತಿಯಲ್ಲಿ ನೀವು ಟಾಪರ್ ಆಗ್ತೀರಾ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದ್ಭುತ ಸಚಿನ್ ಅವರೇ. ಅದೇ ರೀತಿ ನೀವು ಇವತ್ತು ಕನ್ನಡ ಸಾಹಿತ್ಯವನ್ನ ಐಚ್ಛಿಕ ವಿಷಯವಾಗಿ ತೆಗೆದುಕೊಂಡು ಇವತ್ತು ಸಾಧನೆಯನ್ನ ಮಾಡಿದ್ರಿ. ನೀವು ಅನರ್ಘ್ಯ IAS ನ ಬಗ್ಗೆ ಮನೋಜ್ ಸರ್ ನಿಮಗೆ ಸಹಕಾರಿಯಾಗಿ ನಿಂತಂತ ಬಗ್ಗೆ ಇವತ್ತು ಸಾಧನೆಗೆ ಒಂದು ಐಚ್ಛಿಕ ವಿಷಯ ಕೂಡ ಕಾರಣವಾಗಿದೆ. ಯಾಕೆ ಅಂತಂದ್ರೆ 500 ಮಾರ್ಕ್ ಅಲ್ಲಿ ನಾವು ಅದನ್ನ 2 ಬರೆಯುವಂತದ್ದು, 250, 500 ಮಾರ್ಕ್ಸ್ಗೆ. ಅದರಲ್ಲಿ ನಿಮ್ಗೆ ಮನೋಜ್ ಸರ್ ಎಷ್ಟು ರೀತಿ ಸಹಕಾರಿಯಾದ್ರು, ಕನ್ನಡ ಸಾಹಿತ್ಯವನ್ನ ಅವ್ರು ಯಾವ ಮಟ್ಟಿಗೆ ನಿಮ್ಮನ್ನ ಇನ್ನೊಂದು ಮಟ್ಟಕ್ಕೆ ತೆಗೆದುಕೊಂಡು ಹೋದ್ರು ತಿಳ್ಕೊಬಹುದಾ? ಈ ರೀತಿ ಸಂದರ್ಭದಲ್ಲಿ ಏನ್ ಹೇಳ್ಬೋದು, ಹಲವು ತೊರೆಗಳು ಸೇರಿ ನದಿ ಆದಂಗೆ ನಾನು ಕನ್ನಡನ ಬೇರೆ ಬೇರೆ ವಿಭಾಗದಲ್ಲಿ, ಬೇರೆ ಬೇರೆ ರೀತಿನಲ್ಲಿ, ಬೇರೆ ಬೇರೆ ಹಂತದಲ್ಲಿ ಕಲ್ತಿದ್ದೆ ಹೊರತು ಯಾವ್ದನ್ನು ಒಂದು ಸಂಕೀರ್ಣ ಲೆವೆಲ್ ಅಲ್ಲಿ ಕಲ್ತಿರ್ಲಿಲ್ಲ. ನಾನು ವ್ಯಾಕರಣ, ಛಂದಸ್ಸು ಏನ್ರ ಬಗ್ಗೆನೂ ನಂಗೆ ಅಷ್ಟು ಕರೆಕ್ಟ್ ಆಗಿ ಐಡಿಯಾ ಇರಲಿಲ್ಲ. ಕನ್ನಡ ಮಾಧ್ಯಮದಲ್ಲಿ ಕಲ್ತ್ರು ಬೇರೆ ಬೇರೆ ಹಂತದಲ್ಲಿ ಕಲ್ತಿದ್ರಿಂದ ಒಮ್ಮೆ ನಾನು ಕನ್ನಡ ಅನರ್ಗೆ ಬಂದಾಗ ಮೊಟ್ಟ ಮೊದಲನೇದಾಗಿ ಸರ್ ನ ಮಾತಲ್ಲಿ ಬರೋದಂದ್ರೆ, ನೀವು ಕರೆಕ್ಟ್ ಆಗಿ ಪ್ರಯತ್ನ ಮಾಡಿದ್ರೆ 300 ಅಂಕಗಳು ಬರುತ್ತೆ ಅಂತ. ಒಂದು ವಿದ್ಯಾರ್ಥಿಗೆ ನಾನು ಪ್ರಯತ್ನ ಪಟ್ಟರೆ ನನಗೆ ಮಾರ್ಕ್ಸ್ ಬರುತ್ತೆ ಅಂತ ಹೇಳುವಂತ ವಿಚಾರಗಳು ಎಷ್ಟು ಕಾನ್ಫಿಡೆನ್ಸ್ ತುಂಬುತ್ತೆ ಅಂದ್ರೆ, ಆ ವಿಚಾರದಿಂದಾನೇ ಅವನು ಎಷ್ಟೋ ಅವರ್ಗಟ್ಲೆ ಕುತ್ಕೋತಾರೆ. ಅಲ್ಲದೆ ಸರ್ ಸಿಲೆಬಸ್ ನ ಕಂಪ್ಲೀಟ್ ಆಗಿ ಕವರ್ ಮಾಡಕ್ಕೆ ರಾತ್ರಿ ಕ್ಲಾಸ್ಗಳನ್ನ ಮಾಡಿದ್ದಾರೆ. ಅದು ಆಲ್ಮೋಸ್ಟ್ ಎಲ್ಲಾ ಅನರ್ಘ್ಯ ವಿದ್ಯಾರ್ಥಿಗಳಿಗೆ ಗೊತ್ತಿರುವಂತ ವಿಷಯ. ಆಮೇಲೆ ಅವರು ಒಮ್ಮೆ ಪ್ರಿಲಿಮ್ಸ್ ಪಾಸ್ ಆದ್ಮೇಲೆ ನಿಮ್ಗೆ ವ್ಯಾಲ್ಯೂಡೇಷನ್ ಕ್ಲಾಸ್ ಮಾಡ್ತಾರೆ. ಒಮ್ಮೆ ಏನ್ ಕಲ್ತಿದ್ರೆ ಅದನ್ನ ಮತ್ತೆ ರಿವೈಸ್ ಮಾಡ್ತಾರೆ. ಟೆಸ್ಟ್ ಸೀರೀಸ್ ನ ಕೊಡ್ತಾರೆ. ಇವೆಲ್ಲವೂ ಯಾವ್ದೇ ರೀತಿಯಿಂದ ಎಕ್ಸ್ಟ್ರಾ ಕಾಸ್ಟಿಗೆ ಆಡ್ ಆಗಲ್ಲ. ಇದನ್ನ ಹೇಳಕ್ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಅಂಡ್ ಈವನ್ ಆಫ್ಟರ್ ಯುವರ್ ಮೇನ್ಸ್ ಸಕ್ಸೆಸ್ಫುಲ್ ಕ್ಯಾಂಡಿಡೇಟ್ಸ್ ಗಳಿಗೆ ಸಂಕೇತ್ ರೆಡ್ಡಿ ಸರ್ ಅವರ ಮಾರ್ಗದರ್ಶನದಲ್ಲಿ ಡ್ಯಾಫ್ ಸಿಗುತ್ತೆ. ಬೇಕಾದ್ರೆ ಮಾಕ್ ಇಂಟರ್ವ್ಯೂನ ಕೊಡ್ತಾರೆ. ಅದೆಷ್ಟೋ ಸಲ ನನ್ಗೆ ಕರ್ನಾಟಕ ಭವನದಲ್ಲಿ ಉಳಿಲಿಕ್ಕೆ ವ್ಯವಸ್ಥೆ ಮಾಡೋ ಸಂದರ್ಭದಲ್ಲಿ ನಂಬರ್ನ ಕೊಡ್ಸಿದ್ದು ಕೂಡ ಮನೋಜ್ ಸರ್ ಅವರೇ. ಈ ರೀತಿಯಾಗಿ ಹಂತದಲ್ಲಿ ನಿಮ್ ಜೊತೆ ಇರ್ತಾರೆ. ಆ ರೀತಿಯಲ್ಲಿ ನನ್ಗೆ ಅವರು ಹೆಲ್ಪ್ ಮಾಡೋದ್ರಿಂದ ನನ್ಗೆ ಮನೋಜ್ ಸರ್ ಮತ್ತೆ UPSC ನ ಒಂದಕ್ಕೊಂದು ಡಿಫ್ರೆಂಟ್ ಮಾಡಕ್ಕೆ ಆಗಲ್ಲ. ಅವರು ಅದ್ರ ಒಳಗಡೆ ಒಂದರೊಳಗಣ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ. ಖುಷಿ ಆಯ್ತು. ಅದೇ ರೀತಿ ನೀವು UPSC ಮತ್ತೆ ಮನೋಜ್ ಸರ್ನ ನಾನು ಬೈಫರ್ಕೇಟ್ ಮಾಡೋಕ್ಕಾಗಲ್ಲ, ಅವ್ರನ್ನ ಬೇರೆ ಬೇರೆ ಅಂತ ಅನ್ನೋಕೆ ಕಷ್ಟ ಆಗತ್ತೇನೋ ಅಂತ ಮಾತನ್ನ ಹೇಳಿದ್ರಿ. ಅದೇ ರೀತಿ ಮನೋಜ್ ಸರ್ ಕೂಡ ಇವತ್ತು ಈ ಸಂದರ್ಭದಲ್ಲಿ ನಮ್ ಜೊತೆಗಿದ್ದಾರೆ, ನಿಮ್ ಜೊತೆ ಮಾತಾಡ್ಬೇಕು ಅಂತಿದ್ದಾರೆ. ಮನೋಜ್ ಸರ್ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ನಮಸ್ತೆ ಸರ್. ನಮಸ್ಕಾರ ಸಚಿನ್ ಅವರೇ. ಮೊದಲಿಗೆ ನಿಮ್ಮ ಈ ಯಶಸ್ಸಿಗೆ ನಮ್ಮ ಅನರ್ಘ್ಯ ಕುಟುಂಬದಿಂದ ಒಬ್ಬ ಮುಖ್ಯಸ್ಥನಾಗಿ ನಾನು ಶುಭಾಶಯವನ್ನ ಕೋರ್ತಾ ಇದ್ದೀನಿ. ನಿಮ್ಮ ಸಾಧನೆ ಬಹುದೊಡ್ಡದು. ನಿಮ್ಮಲ್ಲಿ ನಾನು ಮೊದಲು ನೋಡಿರುವಂತಹ ದೊಡ್ಡ ಒಂದು ಶಕ್ತಿ ಅದು ಶಿಸ್ತು. ಈ ಶಿಸ್ತು ಒಬ್ಬ ವ್ಯಕ್ತಿಯನ್ನ ಯಾವ ಮಟ್ಟಕ್ಕೆ ಬೇಕಾದ್ರೂ ತೆಗೆದುಕೊಂಡು ಹೋಗುತ್ತೆ ಅನ್ನುವಂಥದ್ದನ್ನು ನಾನು ನಿಮ್ಮಲ್ಲಿ ನೋಡಿದ್ದೀನಿ.
ಅದಾದ ನಂತರ ಶ್ರದ್ಧೆ ಮತ್ತು ನಿಷ್ಠೆ, ಇದಕ್ಕೆ ಕೂಡ ಪ್ರತಿರೂಪ ನೀವೇ. ನೀವು ಯಾವತ್ತೂ ಕೂಡ ಗೆದ್ದಾಗ ಬೀಗಲಿಲ್ಲ, ಸೋತಾಗ ಕುಗ್ಗಲಿಲ್ಲ. ಇದು ನಾನು ನಿಮ್ಮ ಮೊದಲ ಅಟೆಂಪ್ಟ್ ಇಂದ ನಿಮ್ಮ ಜೊತೆಯಲ್ಲಿದ್ದ ಕಾರಣ ನಾನು ಈ ಮಾತನ್ನ ತುಂಬಾ ಸತ್ಯ ರೀತಿಯಲ್ಲಿ ನಾನು ಮಾತಾಡ್ತಿದ್ದೀನಿ. ಯಾಕಂದ್ರೆ ಯಾವತ್ತೂ ಕೂಡ ನೀವು ಸೋತಾಗ ನನಗೆ ಫೋನ್ ಮಾಡ್ತಿದ್ರಿ, ಈ ರೀತಿ ಆಯಿತು ಅಂತ. ಆದ್ರೆ ಸೋತಾಗ ನಾನು ನಿಮ್ಮನ್ನ ಪರವಾಗಿಲ್ಲ ಸಚಿನ್ ಅವರೇ, ದಯವಿಟ್ಟು ನೀವು ಮುಂದೆ ಹೆಜ್ಜೆಯನ್ನು ಹಾಕಿ, ನಾವು ನಿಮ್ ಜೊತೆ ಇದ್ದೀವಿ ಅನ್ನುವಂಥ ರೀತಿಯಲ್ಲಿ ನಾನು ಬೆನ್ನು ತಟ್ಟಿ ಹುರಿದುಂಬಿಸಿದೆ. ಆವಾಗ ನೀವು ಸರಿ ಸಾರ್ ಅಂತ ಒಂದು ರೀತಿಯಲ್ಲಿ ತಲೆಬಾಗಿ ಅದಕ್ಕೆ ಹೆಜ್ಜೆಯನ್ನು ಹಾಕಿದ್ರಿ. ಮತ್ತೆ ನಾನು ನಿಮ್ಮನ್ನು ನೋಡಿರುವಂಥದ್ದು ಏನಂದ್ರೆ, ಒಂದು ಶಿಕ್ಷಕರ ಆ ಕುಟುಂಬದಿಂದ ಬಂದಂಥವ್ರು. ಈ ಶಿಕ್ಷಕರ ಕುಟುಂಬದಿಂದ ಬಂದಂಥವರಿಗೆ ಸಾಮಾನ್ಯವಾಗಿ ಬಾಲ್ಯದಲ್ಲೇ ಒಂದು ಶಕ್ತಿ ಇರುತ್ತೆ, ಅದು ಶಿಸ್ತು. ಅದು ನನಗೆ ಗೊತ್ತಿಲ್ಲ, ಮೋಸ್ಟ್ಲಿ ಹೊಡೆದೇ ನಿಮ್ಮನ್ನ ಒಂದು ರೀತಿಯಲ್ಲಿ ಬೆಳೆಸ್ತಾರೆ ಅನ್ಸುತ್ತೆ. ಆದ್ರಿಂದ ಆ ಶಿಸ್ತು ಮತ್ತು ಸಮಯ ಪ್ರಜ್ಞೆ, ನೀವು ಯಾವತ್ತೂ ಕೂಡ ನನ್ನ ಜೊತೆ ಯಾವುದೋ ವಿಷಯವನ್ನ ಚರ್ಚೆ ಮಾಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ಕೂಡ ನಾನು ನೋಡಿರುವಂಥದ್ದು, ನೀವು ವಿತ್ ವೆರಿ ಕ್ಲಿಯರ್ ಎಜೆಂಡಾ ಅದನ್ನು ಹಿಡ್ಕೊಂಡೇ ನನ್ನ ಜೊತೆ ಬರ್ತಿದ್ರಿ. ನಿಮಗೆ ಅವಶ್ಯಕತೆ ಇರುವಂತ ಪುಸ್ತಕದಲ್ಲಿರುವಂತ ಆ ವಿವರಣೆಯನ್ನ ಸಿಕ್ಕಿದ ನಂತರ ಅದನ್ನ ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನೀವು ಯಾವುದೇ ಸಮಯವನ್ನ ವ್ಯರ್ಥ ಮಾಡ್ತಾ ಇರಲಿಲ್ಲ. ಯಾಕಂದ್ರೆ ಸಮಯದ ಮೌಲ್ಯ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದ್ರಿಂದ ನಿಮ್ಮಂತಹ ವಿದ್ಯಾರ್ಥಿ ಖಂಡಿತವಾಗ್ಲೂ ನಮ್ಮ ಸಂಸ್ಥೆಯ ಒಂದು ದೊಡ್ಡ ಆಸ್ತಿ. ಈಗ ಭಾವನವರಾಗಿರ್ಬೋದು, ವಿಶಾಲ್ ಅವ್ರದ್ದು ಈ ಸಂದರ್ಭದಲ್ಲಿ ಅವ್ರದ್ದು ಅಟೆಂಪ್ಟ್ ಮುಗಿದಿದೆ, ಆದ್ರೆ ಅವರು ಮುಂದೆ ಸಾಕಷ್ಟು ಎತ್ತರಕ್ಕೆ ಹೋಗ್ತಾರೆ ಅನ್ನುವಂತ ಅತೀವಾದಂತ ನಂಬಿಕೆ ಇದೆ. ಭಾವನವ್ರನ್ನ ಖಂಡಿತವಾಗಲೂ ಒಂದು ದೊಡ್ಡ ಹಂತಕ್ಕೆ ತೆಗೆದುಕೊಂಡು ಬಂದು ನಿಲ್ಲಿಸುವಂತಹ ಆ ನಂಬಿಕೆ, ಅಚಲವಾದಂತ ನಂಬಿಕೆ ನನಗಿದೆ. ಸೊ ಅದೇ ರೀತಿಯಲ್ಲಿ ನಿಮ್ಮದು 213ನೇ ರ್ಯಾಂಕ್ ಅಲ್ಲಿ ನಿಲ್ಲುವಂಥದ್ದಲ್ಲ, ಇದು ನಿಮಗೆ ದೊಡ್ಡ ಶಕ್ತಿ ಇದೆ ಸಚಿನ್ ಅವರೇ. ಆ ಶಕ್ತಿಗೆ ಅರ್ಥ ಬಂದೇ ಬರುತ್ತೆ ಒಂದಲ್ಲ ಒಂದು ದಿವಸ. ಯಾಕಂದ್ರೆ ನೀವು ಮೊದಲ ಅಟೆಂಪ್ಟ್ ಅಲ್ಲೇ ಇಂಟರ್ವ್ಯೂವರೆಗೆ ಹೋದಂಥವ್ರು, ಆದ್ರಿಂದ 2ನೇ ಅಟೆಂಪ್ಟ್ ಅಲ್ಲಿ ಸೋತ್ರಿ. ಆದ್ರೆ ಸೋಲನ್ನ ಯಾವತ್ತೂ ಕೂಡ ತಲೆಬಾಗಿ ಒಪ್ಪಿಕೊಂಡಂತ ವ್ಯಕ್ತಿಯಲ್ಲ. ಆಯ್ತು, ಇದೆಲ್ಲವೂ ಕೂಡ ತಾತ್ಕಾಲಿಕ. ಈ ತಾತ್ಕಾಲಿಕವಾಗಿರುವಂಥದ್ದು ಮುಂದೆ ನನಗೆ ಜಯ ಲಭಿಸುತ್ತೆ ಅನ್ನೋದರ ರೀತಿಯಲ್ಲಿ ನೀವು ದುಡ್ದಂಥವ್ರು. ಆದ್ರಿಂದ ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಮುಂದೆ ಸಿಕ್ಕೇ ಸಿಗುತ್ತೆ. ನೀವು ನಿಮ್ಮ ಗುರಿ ಏನಿದೆಯೋ ಆ ಗುರಿಯನ್ನ ನೀವು ಪಡೆದೇ ಪಡಿತೀರಾ. ಸದಾ ನಾವು ಬೆನ್ನೆಲುಬಾಗಿ ನಿಲ್ತೀವಿ. ನೀವು ಮುಂದುವ ಹೆಜ್ಜೆಯನ್ನ ಹಾಕಿ, ನಿಮ್ಮ ಜೊತೆಯಲ್ಲಿ ಕವಚದ ರೂಪದಲ್ಲಿ ನಾವು ಯಾವತ್ತೂ ಇರ್ತೀವಿ ಸಚಿನ್ ಅವರೇ. ನೀವು ನಿಮ್ಮಿಂದ ಈ ಕರ್ನಾಟಕ ಮತ್ತು ನಮ್ಮ ದೇಶ ದೊಡ್ಡ ದೊಡ್ಡಾದಂತಹ ಸೇವೆಯನ್ನ ನಿರೀಕ್ಷೆ ಮಾಡ್ತಾ ಇದೆ. ಅದಕ್ಕೆ ಸದಾ ಒಂದು ರೀತಿಯಲ್ಲಿ ನೀವು ಯಾವತ್ತೂ ಕೂಡ ಧನಾತ್ಮಕವಾಗಿ ಕೆಲಸವನ್ನ ಮಾಡಿ ಎಂದು ನಾನು ಈ ಸಂದರ್ಭದಲ್ಲಿ ನಿಮ್ಮ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅಲಾಟ್ ಸರ್. ಹೇಳಿ ಸಚಿನ್ ಅವರೇ, ಸರ್ ಇವತ್ತು ನಿಮ್ ಜೊತೆನೇ ಇದ್ದಾರೆ, ನಿಮ್ಗೆ ವಿದ್ಯೆ ಕಲಿಸ್ಕೊಟ್ಟಂತ ಗುರುಗಳು. ಬಹಳ ಅಷ್ಟೊತ್ತಿಂದ ಮಾತಾಡ್ತಾ ಇದ್ರಿ ಸರ್ ಬಗ್ಗೆ. ಒಂದ್ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ನಾವು ಅಟೆಂಪ್ಟ್ ನ ಕೊಡ್ಬೇಕಾದ್ರೆ ನಿಮ್ಗೆ ಮುಂಚೆನೆ ಹೇಳಿದ್ದೆ, ಫಸ್ಟ್ ಅಟೆಂಪ್ಟ್ ಅಲ್ಲಿ ನಾವು ಕೊಡ್ಬೇಕಾದ್ರೆ ನಮ್ಮ ಸುತ್ತಮುತ್ತ ತುಂಬಾ ಜನ ಇರ್ತಾರೆ, ನಿನ್ನ ಹತ್ರ ಆಗುತ್ತೆ, ನಿನ್ನ ಹತ್ರ ಆಗುತ್ತೆ, ನೀನ್ ಆರಾಮಾಗ ಆಗುತ್ತೆ, ನಿನ್ನ ಹತ್ರ ಆರಾಮತ್ರ ಆಗುತ್ತೆ ಅಂತ. 1ನೇ ಹಂತದಲ್ಲಿ ಫೇಲ್ ಆದ ತಕ್ಷಣ ಆದಷ್ಟು ಜನ ಅಂತಾರೆ, ಓಕೆ ಇವನು ಈ ಎಕ್ಸಾಮಿಗೆ ಮಾಡ್ಪಟ್ಟವನಲ್ಲ ಅಂತ. 2ನೇ ಸಲ ಸೋಲ್ ಆದ ತಕ್ಷಣ ಆಲ್ಮೋಸ್ಟ್ ನಿಮ್ಮಲ್ಲಿ ಯಾರು ಉಳ್ಕೊಳಲ್ಲ, ಎಲ್ರು ಅನ್ಕೋತಾರೆ ದೇ ರೈಟ್ ಯು ಡೌನ್ ಆಸ್ ಅ ಫೇಲಿಯರ್. ಪ್ರತಿಯೊಬ್ರು ಅಂತ ವಿದ್ಯಾರ್ಥಿನಲ್ಲಿ ಇದಾಗುತ್ತೆ, ನನ್ನ ಜೊತೆನೂ ಆಗಿತ್ತು. ಆದ್ರೆ ಇವುಗಳ ಮಧ್ಯದಲ್ಲಿ ಯಾವಾಗ್ಲೂ ನಮ್ ಜೊತೆಲಿದ್ದು ನಮ್ಮ ಕುಟುಂಬ ಬಿಟ್ರೆ ನೆಕ್ಸ್ಟ್ ಮನೋಜ್ ಸರ್ ಅವ್ರು ಯಾವತ್ತೂ ನಮ್ಗೆ ಹೇಳ್ತಿದ್ರು, ಆಗತ್ತೆ, ನಿಮ್ಮ ಹತ್ರ ಖಂಡಿತ ಆಗುತ್ತೆ, ನಿಮ್ಮ ಹತ್ರ ಇದೆ, ನಿಮ್ಮ ಹತ್ರ ಶಕ್ತಿ ಇದೆ ಅಂತ. ಅವ್ರ ಕೆಲವು ಮಾತುಗಳು ಸಾಕು ಅದೆಷ್ಟೋ ವಿದ್ಯಾರ್ಥಿಗಳು, ನಾನಾಗಿರ್ಬೋದು, ಭಾವನವರಾಗಿರ್ಬೋದು, ಮಿಶಾಲಕ್ ಆಗಿರ್ಬೋದು, ಅವರೆಲ್ಲ ಸಕ್ಸಸ್ಗೂ ಮುಂಚೆ ಹಲವಾರು ಒಂದ್ಸಲ ಫೇಲಿಯರ್ನ ಕಂಡವ್ರೆ. ಆದ್ರೆ ಅವರಲ್ಲಿ ಒಂದು ಶಕ್ತಿ ಇದೆ ಅಂತ ಗುರುತಿಸಿ ಕೊಡುವಂಥದ್ದು, ಅದು ಒಂದು ಗುರು ಮಾಡುವಂತ ಅತ್ಯಂತ ಪ್ರಮುಖವಾದಂತ ಕೆಲಸ ಅಂತ ಅನ್ಸುತ್ತೆ. ಅದನ್ನ ಮಾಡ್ಕೊಟ್ಟಂತ ಮನೋಜ್ ಸರ್ಗೆ ನಾನು ತುಂಬಾ ಋಣಿಯಾಗಿರ್ಬೇಕು. ಸಂತೋಷ ಸಚಿನ್ ಅವರೇ, ಧನ್ಯವಾದಗಳು ಸರ್ ನಮ್ ಜೊತೆ ಇಷ್ಟೊತ್ತಿದ್ದಕ್ಕೆ. ನಮಸ್ತೆ. ನಮಸ್ತೆ. ಸಚಿನ್ ಅವರೇ, 213 ರ್ಯಾಂಕ್ ಅನ್ನು ಪಡೆದುಕೊಂಡಿದ್ದೀರಿ. ಬಹಳ ಖುಷಿ ಆಗ್ತಾ ಇರಬೇಕು ಮನೇಲಿ ಇರೋರಿಗೆ, ನಿಮ್ಗಾಗಿರ್ಬೋದು. ಯಾಕಂದ್ರೆ ತುಂಬಾ ಶ್ರಮ ವಹಿಸಿದ್ದೀರಿ. 3ನೇ ಪ್ರಯತ್ನದಲ್ಲಿ ಕೂಡ ನೀವೊಂದು ಈ ಒಂದು ಸಾಧನೆ ಮಾಡಿದಿರಿ. ಈ ಸಂಪೂರ್ಣ ಸಾಧನೆಯನ್ನ ಕೊನೆಯದಾಗಿ ಈ ಸಂಪೂರ್ಣ ಸಾಧನೆ ನೀವೇನು ಮಾಡಿದಿರಿ, ಇದನ್ನ ಯಾರಿಗೆ ಸಮರ್ಪಿಸಲು ಇಷ್ಟಪಡ್ತೀರಿ? ನಾನು ಪುಸ್ತಕಗಳನ್ನ ಓದ್ಬೇಕಾದ್ರೆ ಅರ್ಪಿಸೋದು ನನ್ನ ಮೊದಲನೇ ಪೇಜಲ್ಲಿ ಬರುತ್ತೆ, ಯಾರಿಗೆ ಅರ್ಪಿಸ್ತೀವಿ ಅಂತ. ನಮ್ಮ ಕುಟುಂಬದಲ್ಲಿ ತುಂಬಾ ಹತ್ರದಲ್ಲಿದ್ದವರಿಗೆ ಆ ರೀತಿಯಲ್ಲಿ
ನಾನು ಈ ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ನನ್ನ ಈ ಯಶಸ್ಸು ಅನ್ನೋದಾದ್ರೆ ಇದನ್ನ ನನ್ನ ಸೋಲಿನ ಸಂದರ್ಭದಲ್ಲಿ ನನ್ನ ಜೊತೆ ಇದ್ದಂತಹ ಪ್ರತಿಯೊಬ್ಬರಿಗೂ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀನಿ. ನನ್ಕಿಂತ ನಿಮ್ ಮೇಲೆ ನನ್ನ ಮೇಲೆ ಜಾಸ್ತಿ ನಂಬಿಕೆ ಇತ್ತು, ನಾನ್ ಮಾಡ್ತೀನಿ ಅಂತ. ಅದಕ್ಕೆ ನಾನು ಯಾವಾಗೂ ಧನ್ಯವಾದ ಅರ್ಪಿಸ್ಬೇಕು. ಆ ಋಣ ತೀರ್ಸಿದ್ದೀನಿ ಅಂತ ಅನ್ಕೊಬಹುದು. ಈ ಸಂದರ್ಭದಲ್ಲಿ ಎಲ್ರಿಗೂ ನಾನು ಆ ಜನರಿಗೆ ನನ್ನ ಜೊತೆ ಇದ್ದವರಿಗೆ ನಾನು ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸಂತೋಷ ಸಚಿನ್ ಅವರೇ, ನೀವು 213ನೇ ರ್ಯಾಂಕ್ ಅನ್ನು ಪಡೆದುಕೊಂಡು ನಮ್ಮ ಕರ್ನಾಟಕ ರಾಜ್ಯಕ್ಕೆ 4ನೇ ಸ್ಥಾನವನ್ನು ಪಡೆದುಕೊಂಡಿರುವುದಕ್ಕಾಗಿ ನಮ್ಮೆಲ್ಲರ ಪರವಾಗಿ ಅನರ್ಘ್ಯ IAS ನ ಪರವಾಗಿ ಮತ್ತೊಮ್ಮೆ ನಿಮಗೆ ತುಂಬು ಹೃದಯದ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ನಮ್ಮೊಟ್ಟಿಗೆ ಸಚಿನ್ ಅವರಿದ್ರು. 213ನೇ ರ್ಯಾಂಕ್ ಅನ್ನ ಪಡೆದುಕೊಂಡು ಕರ್ನಾಟಕ ರಾಜ್ಯಕ್ಕೆ 4ನೇ ಸ್ಥಾನವನ್ನ ಪಡೆದುಕೊಂಡು ಇವತ್ತು ನಮ್ಮೆಲ್ಲರಿಗೂ ಕೂಡ ಅವರು ಒಂದು ದೊಡ್ಡ ಸಾಧನೆಯನ್ನ ಮಾಡಿ ನಮ್ಮ ಮುಂದೆ ನಿಂತಿದ್ದಾರೆ. ಅಂತವರಿಗೆ ದಾರಿದೀಪವಾಗಿ ನಿಂತದ್ದೇ ಕನ್ನಡದ ಐಚ್ಛಿಕ ವಿಷಯ ನಮ್ಮ ಅನರ್ಘ್ಯ ಸಂಸ್ಥೆ. ಅದೇ ರೀತಿ ನಾನು ನಿಮಗೆ ತಿಳಿಸಿದಂತೆಯೇ ದಿಟ್ಟ ಮಹಿಳೆಯರು ನಮ್ಮ ಅನರ್ಘ್ಯ ಸಂಸ್ಥೆಯಲ್ಲಿ ಅಂತಾನೆ ಹೇಳ್ಕೊಂಡು ಇದ್ದಂತ ಅನರ್ಘ್ಯ IAS ನ ಚಿನ್ನದ ಮುದ್ರಿಕೆಗಳು ಅಂತ ಹೇಳ್ಕೊಂಡಂತ ಭಾವನಾರವರು, ಅದೇ ರೀತಿ ಮಿಶಾಲ್ ಡಿಕೋಸ್ಟಾರ್ ಅವರು ಕೂಡ ನಾನು ಇವತ್ತು ನಿಮಗೆ ಪರಿಚಯ ಮಾಡಿಕೊಟ್ಟೆ. ಇವತ್ತು ಅವರೆಲ್ಲರೂ ಕೂಡ ಬಂದಿದ್ದಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಧನ್ಯವಾದವನ್ನ ಮತ್ತೊಮ್ಮೆ ಅರ್ಪಿಸ್ತಾ, ಸಚಿನ್ ಅವ್ರನ್ನ ನೋಡಿದಾಗ ನನಗೆ ಬಹಳ ಸಂತೋಷ ಆಯ್ತು ಸ್ನೇಹಿತರೆ. ಯಾಕೆಂದ್ರೆ ನಮ್ಮ ಗುರುಗಳು ಈಗ ತಾನೇ ತಿಳಿಸಿದಂತೆ ಅವರಲ್ಲಿ ಒಂದು ಮಹತ್ ಶಕ್ತಿ ಇತ್ತು, ಒಂದು ಸಾಧನೆ ಮಾಡ್ಬೇಕು ಅನ್ನೋಂತ ಒಂದು ಹಂಬಲ ಇತ್ತು. ಅದೇ ರೀತಿ ನನಗೆ ಅವ್ರನ್ನ ನೆನ್ಸ್ಕೊಂಡಾಗ ಒಂದು ಮಾತು ನೆನಪಿಗೆ ಬರ್ತಾ ಇದೆ, ವಿವೇಕಾನಂದರು ಹೇಳಿದಂಥದ್ದು. ಓ ವೀರ ಬಾಲಕರೇ, ನೀವೆಲ್ಲ ಮಹತ್ ಕಾರ್ಯಗಳನ್ನು ಮಾಡಲೇ ಹುಟ್ಟಿದ್ದೀರಿ. ನಿಮ್ಮಲ್ಲಿ ಆ ಶಕ್ತಿ ಇದೆ. ಆಗಸದಲ್ಲಿ ಮಿಂಚು ಗುಡುಗುಗಳೇ ನಿಮಗೆ ಎದುರಾದ್ರೂ ಕೂಡ ಅದನ್ನೆಲ್ಲ ದಿಟ್ಟವಾಗಿ ಎದುರು ನಿಲ್ತು ವಿರುದ್ಧವಾಗಿ ಕಾರ್ಯೋನ್ಮುಖರಾಗುವಂತ ಶಕ್ತಿ ನಿಮ್ಮಲ್ಲಿ ಅಡಗಿದೆ ಅಂತ. ಅದನ್ನ ನಿಜವಾಗಿಯೂ ಸಚಿನ್ ರವರು ಮನದಟ್ಟು ಮಾಡ್ಕೊಂಡೆ ನಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಅದಕ್ಕಾಗಿ ಅವರಿಗೆ ಸಾಧನೆ ಲಭಿಸಿದೆ. ಅವರಿಗೆ ಇನ್ನಷ್ಟು ಏಳಿಗೆ ಸಿಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮ್ಮೊಟ್ಟಿಗೆ ಇಷ್ಟೊತ್ತಿದ್ದಕ್ಕಾಗಿ ಧನ್ಯವಾದ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.